ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಯಾರು ಕರೆಸ್ತಾ ಇದ್ದೀರಾ? ಶೆಫ್ ಯಾರು ಇವತ್ತು ಏನು ಅಡುಗೆಗಳನ್ನ ಮಾಡಿಸ್ತಾ ಇದ್ದೀರಾ? ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ 1 ಗಂಟೆ 1 ನಿಮಿಷಕ್ಕೆ ಇದೇ ಪ್ರಶ್ನೆಗಳು ಬರ್ತಾ ಇರುತ್ತೆ. ನಮಗೂ ಸಹ ಹಿಂದಿನ ದಿನ ಇದೇ ಬಂದಿರುತ್ತೆ, ನಾಳೆ ಯಾರನ್ನು ಕರೆಸೋದಪ್ಪ, ನಾಳೆಗೆ ಯಾರನ್ನು ಕರೆಸೋದಪ್ಪ ಅಂತ. ಸಾಕಷ್ಟು ಜನರ ಒತ್ತಾಯದ ಮೇರೆಗೆ ಮುರಳಿಯವರೇ, ನೀವು ಮೈಸೂರಿನ ಶೈಲಿಯ ಮಸಾಲೆ ದೋಸೆ ಮಾಡೇ ತೋರಿಸ್ತಿಲ್ವಲ್ಲ, ಸುಚಿತ್ರ ಅವ್ರು ಯಾಕೆ ಮಸಾಲೆ ದೋಸೆ ಮಾಡಲಿಲ್ಲ ಅಂತ ಸಾಕಷ್ಟು ಜನ ನಮಗೆ ಇಮೇಲ್ ಮಾಡಿ ಕೇಳಿದ್ರಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದ್ದೀವಿ ಸುಚಿತ್ರ ಅವ್ರನ್ನ. ಮೇಡಮ್, ಮೈಸೂರು ಮಸಾಲೆ ದೋಸೆ ಮಾಡಿ ತೋರಿಸಿ ಅಂತ ಸುಚಿತ್ರ ಅವರು ಬಂದು ನಿಂತ್ಬಿಟ್ಟಿದ್ದಾರೆ. ಸುಚಿತ್ರ ಅವರೇ ನಮಸ್ಕಾರ. ನಮಸ್ಕಾರ. ಏನು ಸುಚಿತ್ರ, ನಿಮ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದ್ದೀರಿ ನಡುವೆ ರೀ. ಅದೇನೋ ನಾವು ದೋಸೆ ತೋರಿಸ್ತೀವಿ, ಆ ದೋಸೆ ತೋರಿಸ್ತೀವಿ, ಏನೋ ಮೈಸೂರು ಮಸಾಲೆ ದೋಸೆ ನಿಮ್ ಕಡೆನೇ ಮಾಡಿ ತೋರಿಸ್ಬೇಕಂತ. ಹೌದಾ? ನನ್ಗೂ ರಿಕ್ವೆಸ್ಟ್ ಇತ್ತು ಮೈಸೂರು ಮಸಾಲೆ ದೋಸೆ ತೋರಿಸಿ ಅಂತ. ಸ್ಮಿತಾ ಅಂತ ಮಿಚಿಗನ್ ಇಂದ ಕೇಳಿದ್ರು. ಮಿಚಿಗನ್ ಇಂದ? ಹೌದು. ವೆರಿ ಗುಡ್. ಮಸಾಲೆ ದೋಸೆ ಮೈಸೂರು ಸ್ಪೆಷಲ್ ಅದು. ನಂಗೆ ಮೈಸೂರು ಮಸಾಲೆ ದೋಸೆ ಬೇಕು ರೆಸಿಪಿ. ನಂಗೇನೋ ಮೈಸೂರು ಅಂತ ಮಸಾಲೆ ದೋಸೆ ಸ್ಪೆಷಲ್ ಕಾಣಿಲ್ಲಪ್ಪ, ನಾನ್ ಬೆಂಗಳೂರಲ್ಲೇ ಸ್ಪೆಷಲ್. ಎರಡ್ ಕಡೆನೂ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಚೇಂಜಸ್ ಏನಿರಲ್ಲ. ನಾವು ಕರ್ನಾಟಕ ಬಿಟ್ಟು ಅಥವಾ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋದಂಗೆ ಅದೊಂದು ಕಾಲ ಮಾಡಾಗುತ್ತೆ ಮೈಸೂರು ಮಸಾಲೆ ದೋಸೆ ಅಂತ. ದೋಸಾ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ 10 ರೂಪಾಯಿ ಜಾಸ್ತಿ ಒಂದೊಂದು. ಓಕೆ, ನೀವು ದೋಸೆ ತೋರ್ಸೋದು ಅಂದ್ರೆ ದೋಸೆ ಹಾಕೋದಲ್ಲ ನಮ್ಗೆ ಇಂಪಾರ್ಟೆಂಟ್. ದೋಸೆ ಸಂಪ್ಳನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅದೇ ನಾನು ಹೇಳ್ತೀನಿ ಇವಾಗ. ಹೇಳ್ತೀರಾ? ಓಕೆ, ರೆಡಿ. ಪೆನ್ಸಿಲ್ ತಗೊಂಡ್ರೇನ್ರಿ? ಬರ್ಕೊಡ್ರಿ. ಇಲ್ಲ, ನಾನು ಸಂಪ್ಳನ ರೆಡಿ ಮಾಡಿ ತಂದಿದ್ದೀನಿ. ತೋರ್ಸಿ. ಅದೇನ್ ಗೊತ್ತಾಗೋದಿಲ್ಲ ನಿಮ್ಗೆ? ಗೊತ್ತಾಗುತ್ತೆ, ಜಾಸ್ತಿ ಹುಳಿ ಮುಡಿದ್ರೆ ಚೆನ್ನಾಗಿರಲ್ಲ ಅಂತ ಗೊತ್ತ್ರಿ ಸ್ವಲ್ಪ. ಇದ್ರಲ್ಲಿ ದೋಸೆಲಿ ನಾನು ಫಸ್ಟ್ ಏನ್ ಹೇಳ್ತೀನಿ, ಮೆಜರ್ಮೆಂಟ್ಸ್ ಮುಖ್ಯ ಇದಕ್ಕೂ. ಓಕೆ, ಈಗ ನಾನು ಮೆಜರ್ಮೆಂಟ್ಸ್ ಹೇಳ್ತೀನಿ, ಯಾವ ಅಕ್ಕಿ ಬಳಸಬೇಕು ಅಂತ ಸಹ ಹೇಳ್ತೀನಿ. ಓಹೋ. ಇದಕ್ಕೆ ದೋಸೆ ಅಕ್ಕಿ ಅಂತ ಸಿಗುತ್ತೆ. ದೋಸೆ ಅಕ್ಕಿ ಸ್ವಲ್ಪ ದಪ್ಪ ಬರುತ್ತೆ. ಹೌದು, ಅದು ಥಿಕ್ನೆಸ್ ದಪ್ಪ ಇರುತ್ತೆ. ಅಂದ್ರೆ ಊಟದ ಅಕ್ಕಿ ಎಲ್ಲ 50 ರೂಪಾಯಿ ಕೆಜಿ ಆದ್ರೆ ದೋಸೆ ಅಕ್ಕಿ 38 ರೂಪಾಯಿ ಕೆಜಿ ಇದೆ, ಕರೆಕ್ಟಾ? 1.5 ಕಪ್ ದೋಸೆ ಅಕ್ಕಿ ಆದ್ರೆ ಅರ್ಧ ಕಪ್ ಇಡ್ಲಿ ಅಕ್ಕಿ ಬರುತ್ತೆ. ಇಡ್ಲಿ ರೈಸ್ ಸಿಗುತ್ತೆ. ಇಡ್ಲಿಗೆ ಬೇರೆ ಅಕ್ಕಿ, ದೋಸೆಗೆ ಬೇರೆ ಅಕ್ಕಿ ಸಿಗುತ್ತೆ. ಹೌದು, ದೋಸೆ ಅಕ್ಕಿ ಬೇರೆ, ಇಡ್ಲಿ ಅಕ್ಕಿನೇ ಬೇರೆ ಸಿಗುತ್ತೆ. ಓಕೆ. ಉದ್ದಿನ ಬೇಳೆ ಅರ್ಧ ಕಪ್ ಸಾಕು. ಅರ್ಧ ಕಪ್ ಉದ್ದಿನ ಬೇಳೆ ಸಾಕು? ಅರ್ಧ ಕಪ್ ಉದ್ದಿನ ಬೇಳೆ. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ದೋಸೆಗೆ ಅಂದ್ರೆ ಉದ್ದಿನ ಬೇಳೆ ಪ್ರಮಾಣ ಜಾಸ್ತಿ ಹಾಕ್ತಾರೆ. ಉದ್ದಿನ ಬೇಳೆ ಪ್ರಮಾಣ ಜಾಸ್ತಿ ಹಾಕ್ದಾಗ ದೋಸೆ ಬೆಳ್ಳಕ್ ಬರುತ್ತೆ ನಿಮ್ಗೆ. ಅದೇನ್ ದೋಸೆ ಕೆಂಪಗ್ ಬರ್ತಾ ಇಲ್ಲ ಅಂತ ತಿಳ್ಕೊಂತೀವಿ ನಾವು. ಉದ್ದಿನ ಬೇಳೆ ಪ್ರಮಾಣ ದೋಸೆಗೆ ಜಾಸ್ತಿ ಬೇಕಾಗೋದಿಲ್ಲ, ಇಡ್ಲಿಗೆ ಉದ್ದಿನ ಬೇಳೆ ಜಾಸ್ತಿ ಹಾಕ್ಬೇಕಾಗುತ್ತೆ. ಆಯ್ತು. ಆಮೇಲೆ 1/4 ಸ್ಪೂನ್ ಅಷ್ಟು ಮೆಂತ್ಯ. ಇದೊಂದು 1/4 ಸ್ಪೂನ್ ಮೆಂತ್ಯ. ಆಯ್ತು. ಅದೊಂದು ಒಳ್ಳೆ ಫ್ಲೇವರ್ ಬರುತ್ತೆ ದೋಸೆಗೆ. ಆಯ್ತು. ಮತ್ತೆ ಕಡಲೆ ಬೇಳೆ ಎಷ್ಟು? 2 ಸ್ಪೂನ್, 2 ಟೇಬಲ್ ಸ್ಪೂನ್. ಸ್ಮಾಲ್ ಸ್ಪೂನ್ ಅಲ್ಲ, 2 ಟೇಬಲ್ ಸ್ಪೂನ್. ಮತ್ತೆ ಅವಲಕ್ಕಿ ನಾವೇನ್ ಬಳಸ್ತೀವಿ, ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಗಟ್ಟಿ ಅವಲಕ್ಕಿ, ಅದು 1 ಹಿಡಿ ಅಥವಾ ಒಂದು 4ರಿಂದ 5 ಟೇಬಲ್ ಸ್ಪೂನ್. ಇಷ್ಟು ಮೆಜರ್ಮೆಂಟ್. ಎಷ್ಟು ಗಂಟೆಗಳ ಕಾಲ ನೆನೆಸಬೇಕು? ಚೆನ್ನಾಗಿ ನೆನಿಬೇಕು ಅಂದ್ರೆ 4 to 5 hours ಅಕ್ಕಿ ಚೆನ್ನಾಗಿ ನೆನಿಬೇಕು. ನಾಳೆ ದೋಸೆ ಮಾಡಬೇಕು ಅಂದ್ರೆ ಇವತ್ತೇ ಅಕ್ಕಿ ನೆನೆಸ್ಬೇಕು. ಸಂಜೆ ಅಷ್ಟೊತ್ತಿಗೆ ಅದನ್ನ ರುಬ್ಬೇಕು. ಮತ್ತೆ ಓವರ್ ನೈಟ್ ಫರ್ಮೆಂಟ್ ಆಗ್ಬೇಕು, ಹುಳಿ ಬರ್ಬೇಕು ಸಂಪ್ಳ. ಹೌದು, ಅವಾಗ್ಲೇ ದೋಸೆ ಚೆನ್ನಾಗಿ ಬರೋದು. ಓಕೆ, ದೋಸೆ ಹಿಟ್ಟಿನ ಕತೆ ಮುಗಿಯಿತು. ದೋಸೆಗೆ ಪಲ್ಯನೂ ಪಲ್ಯ ಮಾಡಕ್ಕೆ ಏನೇನ್ ತಂದಿದ್ದೀರಾ ಇಂಗ್ರೀಡಿಯೆಂಟ್ಸ್? ಮೈಸೂರು ಮಸಾಲೆ ದೋಸೆ ಬೇಕಾಗುವ ಸಾಮಗ್ರಿಗಳು: ದೋಸೆ ಹಿಟ್ಟು, ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಅರಿಶಿನ, ಕಡಲೆಬೇಳೆ, ಹುರಿಗಡ್ಲೆ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಟ್ಬಿಡಿ. ಇದು ಸಾಕಲ್ವಾ ನಿಮ್ಗೆ? ಪಲ್ಯ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಬೆಂದಿರಂತ ಆಲೂಗಡ್ಡೆ. ಎಷ್ಟು? 4 ಆಲೂಗಡ್ಡೆನಾ? 2 ಆಲೂಗಡ್ಡೆ ಹಾಫ್. ಓಕೆ. ಸ್ಮ್ಯಾಶರ್ ಕೊಡ್ಲಾ? ಕೈಲೇ ಮಾಡ್ಬೋದು ಬಿಡಿ. ಕೈಲಿ ಮಾಡ್ಬೋದಾ? ಪಲ್ಯ ದೋಸೆ ಪಲ್ಯ ಆಗಿರ್ಬೇಕು ಅಂದ್ರೆ ಹೋಟ್ಲ್ ತರನೇ ಇರ್ಬೇಕು ಪಲ್ಯ. ಹೌದು, ದೋಸೆನೂ ಹೋಟ್ಲ್ ತರನೇ ಬರ್ಬೇಕು ಸುಚಿತ್ರ. ಬರುತ್ತೆ ನೋಡಿ, ತುಂಬಾ ಜನ ಕೇಳ್ಬಿಡಿದಾರೆ ಬೇರೆ. ನಿಮ್ಗೆ ಪಲ್ಯ ಗಟ್ಟಿ ಮಾಡ್ಕೋಬೇಕು, ತೆಳು ಪಲ್ಯ ಇರಬಾರ್ದು, ನೀರ್ ಹಾಕ್ಬಾರ್ದು. ಎಸ್. ಆಲೂಗಡ್ಡೆ ಪಲ್ಯ ಮಾಡುವ ವಿಧಾನ ಬರ್ಕೊಳ್ತಾ ಇದಾರೆ, ನೀವು ಬರ್ಕೊಳ್ಳಿ. ಎಲ್ಲರಿಗೂ ಗೊತ್ತು ಬಿಡಿ ಸರ್, ಇದೇನು ಆಲೂಗಡ್ಡೆ ಪಲ್ಯ ಎಷ್ಟು ವರ್ಷದಿಂದ ನಮ್ಮ ಮನೇಲಿ ಮಾಡ್ತಾ ಇದಾರೆ. ಕರೆಕ್ಟ್ ಮಾಡ್ತಾ ಇದಾರೆ, ಆದ್ರೂ ಒಂದ್ಸರಿ ಹೊಸಬ್ರು ಇರ್ತಾರೆ, ಲರ್ನರ್ಸ್ ಇರ್ತಾರೆ, ಆದ್ರೆ ಅವ್ರ ಮೇಲೆ ಸ್ವಲ್ಪ ಬೇರೆ ತರ ಮಾಡ್ತಿರ್ತಾರೆ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ನಿಮ್ಗೆ ರುಚಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಅದಕ್ಕೋಸ್ಕರ ಬರ್ಕೊಳ್ಳಿ. ನಿಮ್ದು ನಮ್ದು ಮ್ಯಾಚ್ ಆದ್ರೆ ಅರ್ಧ ದಿವಸ ಹಾಕ್ತೀವಿ. ಇದೇ ನಾವು ಮಾಡೋದು ಅನ್ಕೊಳ್ಳಿ. ಓಕೆ, ಆಲೂಗಡ್ಡೆಗೆ ಮ್ಯಾಶ್ ಮಾಡುವಾಗ ಸ್ವಲ್ಪ ಅರಿಶಿನದ ಪುಡಿ, ಓಕೆ, ಮತ್ತೆ ಉಪ್ಪು. ಆಲೂಗಡ್ಡೆಗೆ ಸ್ವಲ್ಪ ಬೇಯಿಸ್ಕೊಂಡಿರುವಂತ ಆಲೂಗಡ್ಡೆನ ಚೆನ್ನಾಗಿ ಕಿವುಚ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕೊಳ್ಳಿ, ಇನ್ನೊಂದ್ಸರಿ ಕಿವುಚ್ಕೊಳ್ಳಿ. ಸ್ವಲ್ಪ ಆಲೂಗಡ್ಡೆ ಬಾಯಿಗೆ ಸಿಗಬೇಕು ಅಂದ್ರೆ ಹಂಗೆ ಬಿಡಿ, ಬೇಡ ಹಂಗೆ ಇಟ್ಟ ತಕ್ಷಣ ಒಳಗೋಗ್ಬೇಕು ಅಂದ್ರೆ ಪೂರ್ತಿ ಇಸ್ಕೊಳ್ಳಿ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ಮಲ್ಲಿ ಯಾವ ದೋಸೆ ಮಾಡ್ತೀರಾ ಸುಚಿತ್ರಾ? ಮಸಾಲೆ ದೋಸೆನಾ? ಮಸಾಲೆ ದೋಸೆ. ಸಾಸಿವೆ ಹಾಕ್ತಾ ಇದ್ದೇನೆ. ಓಕೆ. ಕಡಲೆಬೇಳೆ. ಓಕೆ. ಈರುಳ್ಳಿ. ಓಕೆ. ಎಷ್ಟು ಈರುಳ್ಳಿ? ಒಂದು 2-3 ಈರುಳ್ಳಿನಾ? ಹಾ ಸಾಕಾ? ಹೌದು. ಕೆಲವು ಕಡೆ ಆಲೂಗಡ್ಡೆನೇ ಹಾಕ್ತೆ ಬರೀ ಈರುಳ್ಳಿಲೇ ಪಲ್ಯ ಮಾಡ್ಬಿಡ್ತಾರೆ. ಅದೇ ಕಲರ್ ಇರುತ್ತೆ. ಹುಡ್ಕೋಬೇಕು ನಾವು ಆಲೂಗಡ್ಡೆ ಎಲ್ಲಿದೆ ಅಂತ. ಈರುಳ್ಳಿ ಬೆಲೆ ಆದಾಗ ಬರೀ ಆಲೂಗಡ್ಡೆ ಕಾಣಿಸಿರುತ್ತೆ. ಈರುಳ್ಳಿ ಹುಡ್ಕೋಬೇಕು ಅವಾಗ ನಾವು. ಯಾವ್ದು ಬೆಲೆ ಜಾಸ್ತಿ ಇರುತ್ತೆ ಅದನ್ನ ಹೋಟೆಲ್ ಕಡಿಮೆ ಹಾಕ್ತಾರೆ ಪ್ರಮಾಣ. ಮದ್ದೂರಿಂದ ಮುಂದೆ ಹೋಗ್ಬೇಕಾದ್ರೆ ಒಂದು ಹೋಟ್ಲ್ ಇದೆ, ಗುಡಿಸು ಹೋಟ್ಲ್ ಅಂತಾನೆ ಕರೀತಾರೆ. ಅಲ್ಲಿ ದೋಸೆನಲ್ಲ, ದೋಸೆಗಳು ಬೇಕಾದಷ್ಟು ಕೊಡ್ತಾರೆ. ದೋಸೆ ಅವರು ಇಷ್ಟು ತಿಂತಾರೆ ದೋಸೆಗಳನ್ನ. ಆ ದೋಸೆ ಹೋಟ್ಲ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಸುಚಿತ್ರಾ ಕೇಳ್ಕೊಡ್ರಿ, ಅಲ್ಲಿ ಆಲೂಗಡ್ಡೆ ಹಾಕಿಲ್ಲ, ಒನ್ಲಿ ಈರುಳ್ಳಿಯ ಇಷ್ಟು ದೋಸೆ ತಿನ್ಬೋದು ಒಬ್ಬೊಬ್ರು. ಸಖತ್ತಾಗಿರುತ್ತೆ. ಇಲ್ಲ ನಾನು ಶುಂಠಿ ರುದಿರಂತ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಡ ಅಂದ್ರೆ ಹಾಕೋದು ಬೇಡ. ಹಸಿಮೆಣಸಿನಕಾಯಿ. ಓಕೆ. ಶುಂಠಿ ಹಾಕೋ ಉದ್ದೇಶ ಏನು? ಆಲೂಗಡ್ಡೆ ಅದು ಸ್ವಲ್ಪ ವಾಯು ಗ್ಯಾಸ್ಟ್ರಿಕ್, ಅದರಿಂದ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲ್ಯಕ್ಕೆ. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಆಪ್ಷನಲ್ ಅಂತ ಹೇಳಿದ್ದೀನಿ. ಓಕೆ, ಹಾಕೋಬಹುದು ಬಿಡ್ರಿ, ಸಖತ್ತಾಗಿರುತ್ತೆ. ಈರುಳ್ಳಿ ತುಂಬಾ ಬೇಯಿಸಬಾರ್ದು ಪಲ್ಯಕ್ಕೆ. ಈರುಳ್ಳಿ ಸ್ವಲ್ಪ ಹಾಗೆ ಕಾಣ್ತಾ ಇರಬೇಕು. ಆಲೂಗಡ್ಡೆ ತುಂಬಾ ಬೇಯೋದು ಬೇಡ, ಈರುಳ್ಳಿ ಸಾಕಷ್ಟಾದ್ರೆ. ಇಷ್ಟೇನಾ ಪಲ್ಯ ಮಾಡೋದು? ಇಷ್ಟೇ. ನೀರ್ ಹಾಕೋದ್ ಬೇಡ. ಮಸಾಲೆ ದೋಸೆ ಇದಕ್ಕೆ ನಾವು ತೆಳು ಪಲ್ಯ ಬೇಡ, ಒಳಗಡೆ ಸ್ಟಫ್ ಮಾಡ್ಬೇಕಾಗುತ್ತೆ ಮಸಾಲೆ ದೋಸೆ ಅಂದ್ರೆ. ಓಕೆ. ಚೆನ್ನಾಗಿ ಬಂತಲ್ಲ ಪಲ್ಯ. ಇಷ್ಟು ಈಸಿ ಅಂತ ಗೊತ್ತಿಲ್ಲ ಬಿಡ್ರಿ ನನಗೆ, ನಾನೇ ಮಾಡ್ಬಿಡ್ತಿದ್ದೇನೋ. ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ, ಇದು ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ ಪಲ್ಯ ಮಾಡಕ್ಕೆ, ಕ್ವಿಕ್ ಆಗಿ ಆಗೋಗುತ್ತೆ. ಓಕೆ, ಆಯ್ತಾ? ಕತೆ ಮುಗೀತಾ? ಸ್ವಲ್ಪ ಉಪ್ಪಾಗಿದೆ, ಇನ್ನು ಚೂರು ಹಾಕ್ತೀನಿ. ಚೆನ್ನಾಗಾಯ್ತಲ್ಲ. ನಾವು ಮಾಡೋದು ಹಿಂಗೆ ಆಗೋದಿಲ್ರಿ ಮಲ್ಲಿ, ಅದೇನೋ ಒಂಥರ ಆಗ್ಬಿಡುತ್ತೆ. ಯಾಕೆ? ಪ್ರಯತ್ನ ಪಡ್ತಾ ಇರ್ತೀವಿ, ಆಗಿಲ್ಲ. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಸ್ವಲ್ಪ ಆಗಿಲ್ಲ ಬಿಡ್ರಿ, ಸಾಕು. ಆಫ್ ಮಾಡ್ಬಿಟ್ಟು ಸಾಕೋಣ. ಪಲ್ಯ ರೆಡಿನಾ? ಪಲ್ಯ ರೆಡಿ. ಓಕೆ. ಕೆಂಪು ಚಟ್ನಿ ಎಲ್ಲ ತೋರಿಸ್ಬೇಕು ಸುಚಿತ್ರಾ ನೀವು. ಒಳಗಡೆ ಚಟ್ನಿ ಬಳಿಬೇಕಲ್ಲ, ಅದೇ ತೋರಿಸ್ಬೇಕು. ಹೇಳ್ತೀನಿ. ಇದಕ್ಕೆ ಒಳಗಡೆ ನಾವು ಮೈಸೂರು ಮಸಾಲೆ ದೋಸೆ ಅಂದ್ರೆ ಒಳಗಡೆ ಕೆಂಪು ಕಲರ್ ಚಟ್ನಿ ಒಂದು ಬಳಿತೀವಿ, ಖಾರ. ಅದೇ ಮೇನು ಮಸಾಲೆ ದೋಸೆಗೆ ಟೇಸ್ಟ್ ಬರಕ್ಕೆ. ಈಗ ಅದಕ್ಕೆ ಏನೇನ್ ಹಾಕ್ತಿವಿ ಅಂತ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿನೇ ಹಾಕ್ಬೇಕು, ಕೆಂಪು ಕಲರ್ ಬರಕ್ಕೆ. ಬ್ಯಾಡಗಿ ಮೆಣಸಿನಕಾಯಿನೇ ಹಾಕ್ಬೇಕು. ಅದನ್ನ ನಾನು ಮೊದ್ಲೇ ಹೇಳ್ದಂಗೆ ಲಾಸ್ಟ್ ಇದ್ರಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ಒಂದು 15 ನಿಮಿಷ ನೆನ್ಸಿಡ್ಬೇಕು. ಅವಾಗ ಒಳ್ಳೆ ಕಲರ್ ಬರುತ್ತೆ, ಮತ್ತೆ ಚಟ್ನಿ ನಮ್ಗೆ ರುಬ್ಬೋದಕ್ಕೂ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ಬಿಸಿನೀರಲ್ಲಿ ನೆನ್ಸಿಟ್ಟಿದ್ದೀನಿ ನಾನು. ಸ್ವಲ್ಪ ಹುರ್ಗಡ್ಲೆ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ. ಇದು ಆಪ್ಷನಲ್, ಕೆಲವರು ಆನಿಯನ್ ಫ್ಲೇವರ್ ಇಷ್ಟ ಆಗೋದಿಲ್ಲ, ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಸ್ವಲ್ಪ ಈರುಳ್ಳಿ, ಆಯ್ತು, ಉಪ್ಪು, ಇಷ್ಟು ಸಾಕು. ಕಡಲೆ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಅಷ್ಟೇ ಕಡಲೆ ಸಾಕು. ಓಕೆ, ಇದೇ ಮೇನ್ ಇಂಪಾರ್ಟೆಂಟ್ ಅಲ್ಲ. ಹಾಕಿ 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 ಗತಿ ಕಾಣಿಸ್ತೀವಿ. ಹಾಕಿ ಒಂದು 10 ಮೆಣಸಿನಕಾಯಿ ಅನ್ಕೊಳ್ಳಿ. ಓಹೋ, ಹೌದಾ? ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಬರುತ್ತೆ, ಚೆನ್ನಾಗಿರುತ್ತೆ ಚಟ್ನಿಗೆ. ಓಕೆ, ಒಂದು 8-10 ಎಸಳು ಬೆಳ್ಳುಳ್ಳಿ. ಆಯ್ತು. ಒಂದು ಸಣ್ಣ ಈರುಳ್ಳಿ, ಸಣ್ಣದು ಒಂದು ಪೂರ್ತಿ. ಈಗ ಇಲ್ಲ ಅಂದ್ರೆ ಹಾಕೋದ್ ಬೇಡ, ಇಷ್ಟು ಸಹ ಹಾಕಿ ಮಾಡಿ ಚಟ್ನಿ ಮಾಡ್ಬೋದು. ಫ್ಲೇವರ್ ಬೇಕು ಅನ್ನೋರಿಗೆ ಸ್ವಲ್ಪ ಸಾಕು ಈರುಳ್ಳಿ. ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ತುಂಬಾ ಜನ ಹಾಕಲ್ಲ, ಯೂಶಲಿ ಕೆಲವ್ರ ಮನೇಲಿ ಇದನ್ನ ಹಾಕೋದೆಲ್ಲ ಇಷ್ಟಪಡಲ್ಲ. ಸ್ವಲ್ಪ ಉಪ್ಪು. ಓಕೆ. ಈ ನೆನ್ಸಿರಂತ ನೀರ್ ಏನಿರುತ್ತೆ ಅದೇ ಹಾಕೋಬಹುದು ನಾವು ರುಬ್ಬೋದು. ಓಹೋ, ಮೆಣಸಿನ್ಕಾಯಿ ಸ್ಟಾಕ್ ಹಾಕೊಳ್ತಾ ಇದ್ದೀರಾ? ತುಂಬಾ ನೈಸ್ ಆಗ್ಬೇಕಲ್ಲ ಅದು. ಆಯ್ತಾ? ಬನ್ನಿ. ಇದೇ ಮೇನ್ ದೋಸೆಗೆ. ಓಕೆ, ಅನ್ಕೊಳ್ತಾ ಇದ್ದೆ ಕೆಂಪು ಚಟ್ನಿ ಹೆಂಗ್ ಮಾಡೋದು ಅಂತ. ಮೊದಲೆಲ್ಲ ಕೆಂಪು ಚಟ್ನಿ ಮಾಡಿ ಅಂದ್ರೆ ನಮ್ಮಲ್ಲಿ ಕೆಂಪು ಚಟ್ನಿ ಮಾಡ್ತಾರಲ್ಲ, ಹಸಿರು ಕಲರ್ ಚಟ್ನಿ ಬಳಕೊಂಡ್ಬಿಡ್ತಿದ್ವಿ. ನಾವು ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಸುಚಿತ್ರಾ ಕೆಂಪು ಕಲರ್ ಚಟ್ನಿ ಮಾಡಿದೀರಾ, ಒಳ್ಳೆ ಫಸ್ಟ್ ಕ್ಲಾಸ್ ಪಲ್ಯ ಮಾಡಿದೀರಾ, ದೋಸೆ ರುಬ್ಕೊಂಡ್ ಬಂದಿದ್ದೀರಾ,
ಚಟ್ನಿ 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 ಮಾಡ್ತಾ ಇದ್ದೀನಿ. ಇದು ವೈಟ್ ಚಟ್ನಿ ಮಾಡ್ತೀನಿ ನಾನು, ಬಿಳಿ ಕಲರ್ ಇರುತ್ತೆ, ಹೋಟೆಲ್ ಅಲ್ಲಿ ಸಿಗತ್ತಾರ ನಿಮ್ಗೆ. ಇಲ್ದು ಬೇಡ ಅಂದ್ರೆ ರೆಗ್ಯುಲರ್ ಎಲ್ಲಾರ ಮನೇಲಿ ಏನ್ ಗ್ರೀನ್ ಚಟ್ನಿ ಮಾಡ್ತಾರೆ. ಬೇಡ ರೀ, ನೀವ್ ಹೆಂಗ್ ಮಾಡ್ತೀರ ಹಂಗ್ ಮಾಡ್ರಿ. ಮೈಸೂರ್ದು ತೆಂಗಿನಕಾಯಿ ಚಟ್ನಿನ ಇದು? ತೆಂಗಿನಕಾಯಿ ಚಟ್ನಿ. ಇದಕ್ಕೆ ಕಳ್ಳೆ, ಹಸಿಮೆಣಸಿನಕಾಯಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಅದೆಲ್ಲ ಏನು ಹಾಕೋದಿಲ್ಲ. ಇದು ಏನು ಹಾಕಲ್ವಾ? ಇಲ್ಲ, ಬರೀ ಕಾಯಿ ಚಟ್ನಿ. ಇದು ಟೇಸ್ಟೇ ಬೇರೆ ತರ ಇರುತ್ತೆ. ಮಾಡೇ ಬಿಡ್ರಿ, ನೋಡೇ ಬಿಡೋಣ. ಕಾಯಿ, ಹಸಿಮೆಣಸಿನಕಾಯಿ ಸ್ವಲ್ಪ, ಓಕೆ, ಉಪ್ಪು, ಇಷ್ಟೇನಾ? ಅಷ್ಟೇ. ಬೇಜಾನ್ ಈಸಿ ಇದೆಲ್ಲ ಕಲ್ತ್ಬಿಟ್ಟಿದ್ದೀರಾ ಮೈಸೂರವ್ರು ನೀವು. ಕೊತ್ಮಿರಿ ಗಿತ್ಮಿರಿ ಪುದೀನ ಏನು ಬೇಡವಾ? ಏನು ಬೇಡ, ಅವೆಲ್ಲ ಜನರಲ್. ಅದೇ ವೈಟ್ ಇರುತ್ತೆ ಅಂತ ಹೇಳಿದ್ ನಿಮ್ಗೆ. ಓಕೆ, ಮಾಡೋದ್ರಿ. ನೀರು ಸ್ವಲ್ಪ ಹಾಕಿ. ಓಹೋ, ಚಟ್ನಿನೂ ರೆಡಿ ಆಗೋಯ್ತಲ್ರಿ ಸುಚಿತಾ. ಇನ್ ದೋಸೆ ನೀವು ಹುಯ್ ಕೊಟ್ರೆ ನಾವು ಬಾರ್ಸ್ಕೊಂಬಿಡೋದೆ. ಓಕೆ, ಸಂಪ್ಳ ಇದು ಗಟ್ಟಿ ಇದೆ ಇದು. ಓಕೆ ಓಕೆ ಓಕೆ, ಗಟ್ಟಿಯಾದ ಸಂಪ್ಳ ರುಬ್ದಾಗ ನೀವು ಸ್ವಲ್ಪ ಒಂದಿನ ಬಿಟ್ಟಾಗಿ ಈ ರೀತಿ ಇರುತ್ತೆ. ಮತ್ತೆ ಇನ್ನೊಂದು ಮುಳ್ಳಿಯವ್ರೆ ನಾನು ಹೇಳಕ್ ಮಾಡ್ತಾ, ಇದು ಹೇಳಿ. ನಾವು ದೋಸೆ ಕೆಂಪಗ್ ಬರಲ್ಲ ಮನೆಯಲ್ಲಿ ಅಂತ ತಿಳ್ಕೊಂತೀವಿ. ಸ್ವಲ್ಪ ಕಲರ್ ಬರ್ಬೇಕು ಅಂದ್ರೆ ಸ್ವಲ್ಪ ಶುಗರ್ ನ ಮಿಕ್ಸ್ ಮಾಡಿ ಇಡಬೇಕು ಫರ್ಮೆಂಟ್ ಆಗಕ್ ಮುಂಚೆ. ಓಕೆ ಓಕೆ, ತುಪ್ಪ ಜಾಸ್ತಿ ಹಾಕಿದ್ರೆ ಮಸಾಲೆ ದೋಸೆ ಚೆನ್ನಾಗಿರೋದಲ್ವೇ? ಹೌದು, ಹಾಕ್ರಿ ತುಪ್ಪನ. ತುಪ್ಪ ಹಾಕ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಅದು ರೆಸ್ಟೋರೆಂಟ್ ತರ ಬರಲ್ಲ ದೋಸೆ. ಓಕೆ ಓಕೆ, ಹಾಕಿ ಹಾಕಿ. ಕೆಂಪು ಚಟ್ನಿ ನಾವ್ ಏನ್ ಮಾಡಿದೀವಿ ಅದನ್ನ ಎಲ್ಲಾ ಕಡೆಗೂ ಹಾಕ್ಬೇಕು. ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗ್ಬೇಕು. ಸಾಕ, ಇನ್ನೂ ಸ್ವಲ್ಪ ಹಾಕ್ತಿದ್ರಿ. ಒಳ್ಳೆ ಜಿಪ್ಪು ಸಾಲಲ್ಲಿ ಹಾಕ್ತಿದ್ರಿ ನಮಗೆ. ಅಲ್ಲ, ದೋಸೆ ಕೆಂಪಗೆ ಆಗ್ತಾ ಇದೆ, ತೆಗಿಬೇಕು. ಓಕೆ, ತೆಗಿರಿ. ಖಾರ ಬೆಳೆದಿದೆ, ಪಲ್ಯನೂ ಹಾಕಿದ್ದೀನಿ, ಸ್ಟಫ್ ಮಾಡಿದ್ದೀನಿ. ಮಸಾಲೆ ದೋಸೆ ರೆಡಿ ನೋಡಿ. ಓಕೆ, ಕೆಂಪು ಕಲರೇ ಬಂದ್ಬಿಡ್ತಲ್ರಿ. ಸ್ವಲ್ಪ ಮೇಲೆ ತುಪ್ಪ. ಓ, ಇಷ್ಟೊಂದು ತುಪ್ಪ ಹಾಕ್ರೆ ಸಖತ್ತಾಗಿರುತ್ತೆ ಬಿಡಿ ಎಲ್ಲಾ ದೋಸೆಗಳು. ಬೆಣ್ಣೆ ಹಾಕ್ತೀನಿ ಅಂದ್ರೆ ಸರ್ವ್ ಮಾಡಕ್ ಮುಂಚೆ ಹಾಕೋಣ. ಹೌದಾ? ಮೈಸೂರು ಮಸಾಲೆ ದೋಸೆ ಟೇಸ್ಟ್ ಮಾಡಿ ಹೇಳಿ ನೋಡಿ. ಮೈಸೂರು ಬೆಣ್ಣೆ ಮಸಾಲೆ ದೋಸೆ. ಓಕೆ, ಇಷ್ಟೊಂದು ಬೆಣ್ಣೆ, ಇದೊಂದು ಚಟ್ನಿ, ಅದ್ರೊಳಗೊಂದು ಕೆಂಪು ಚಟ್ನಿ, ಅದ್ರೊಳಗೊಂದು ಪಲ್ಯ, ಅದ್ಭುತವಾಗಿ ಇದ್ದೇ ಇರುತ್ತೆ. ಇದನ್ನ ಯಾವ ರೀತಿ ಸುಚಿತ್ರ ಅವ್ರು ಮಾಡೋದು ಇದೊಂದ್ಸರಿ ತೋರಿಸ್ತಾ ಇದ್ದೀನಿ. ಸುಚಿತ್ರ ಅವರ ಮೈಸೂರಿನ ಜನಪ್ರಿಯ ಮೈಸೂರು ಮಸಾಲೆ ದೋಸೆ ಮಾಡೋ ವಿಧಾನನ ನೋಡ್ಕೊಳ್ಳಿ. ಮೈಸೂರು ಮಸಾಲೆ ದೋಸೆ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಮ್ಯಾಶ್ ಮಾಡಿ, ಅದಕ್ಕೆ ಅರಿಶಿನ, ಉಪ್ಪು ಹಾಕಿ ಕಲಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಉಪ್ಪು ಹಾಕಿ ಕಲಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಪಲ್ಯ ತಯಾರಿಸಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಹುರಿಗಡ್ಲೆ, ನೆನೆಸಿದ ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು, ನೀರು ಹಾಕಿ ರುಬ್ಬಿ ಕೆಂಪು ಚಟ್ನಿ ತಯಾರಿಸಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಉಪ್ಪು, ನೀರು ಹಾಕಿ ಚಟ್ನಿ ತಯಾರಿಸಿಕೊಳ್ಳಿ. ಕಾದ ತವಾದ ಮೇಲೆ ದೋಸೆ ಹಿಟ್ಟಿನಿಂದ ದೋಸೆ ಹಾಕಿ ಮೇಲೆ ಎಣ್ಣೆ ಹಾಕಿ ಅದರ ಮೇಲೆ ಕೆಂಪು ಚಟ್ನಿ ಸವರಿ ಪಲ್ಯ ಇಟ್ಟು ಮಡಿಸಿ ತುಪ್ಪ ಹಾಕಿ. ಈಗ ಮಸಾಲೆ ದೋಸೆ ಬೆಣ್ಣೆ ಚಟ್ನಿಯೊಂದಿಗೆ ತಿನ್ನಲು ರೆಡಿ. ಟೇಸ್ಟ್ ಮಾಡ್ಬಿಡೋದೇನ್ರಿ? ಗರಿ 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 ಅಂತ ಇದೆಯಲ್ರಿ, ಹಿಂಗಿರ್ಬೇಕ್ರಿ. ಎಸ್, ಚಟ್ನಿ ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಮಸಾಲೆ ದೋಸೆ ಅದ್ಭುತ. ಸುಚಿತ್ರ ಮಸಾಲೆ ದೋಸೆ ಅಂಗಡಿಗಳು ತುಂಬಾ ಚೆನ್ನಾಗಿ, ಪಲ್ಯ ಅಂತೂ ಅದ್ಭುತವಾಗಿದೆ. ಸಖತ್ತಾಗಿದೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ಫಟಾಫಟ್ ಅಂತ ಜಾಮ್. ಏನ್ ಜಾಮು? ಮಿಕ್ಸ್ ಫ್ರೂಟ್ ಜಾಮ್. ಜಾಮು ನಾವು ಬ್ರೆಡ್ ಹಾಕೊಂಡು ತಿಂತೀವಲ್ಲ, ಹೌದು, ಅದನ್ನು ಮಾಡ್ತೀರಾ? ಹೌದು, ಮನೇಲೆ ನಿಮ್ಗೆ ಆಚೆ ಕಡೆ ಹೇಗೆ ತಿಂಡಿ ಸಿಗುತ್ತೆ ಅದೇ ತರ ಮನೇಲಿ ಮಾಡುವುದು. ನಿಮ್ಗೆ ಏನು ಬರಲ್ರಿ? ಎಲ್ಲ ಬರುತ್ತಲ್ರಿ. ಜಾಮ್ ಮಾಡ್ತೀರಿ ಇವಾಗ? ಜಾಮ್. ಓಕೆ, ಜಾಮ್ ಏನೇನು ಬೇಕೆಲ್ಲ ತಗೊಂಬನ್ನಿ, ದೋಸೆ ಖಾಲಿ ಮಾಡ್ತೀನಿ ನಾವು. ಖಾಲಿ ಮಾಡಿ. ಥ್ಯಾಂಕ್ ಯು. ಬಂದು ಯಾವ ಆರೋಗ್ಯದ ಅಡುಗೆ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಕರಿತಾ ಇದ್ದೀನಿ ಅವ್ರನ್ನ. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು
ಪಾಲಕ್ ತಂಬುಳಿ ಅಂತ ಮಾಡ್ತಾ ಇದ್ದೀನಿ. ಪಾಲಕಿನ ತಂಬುಳಿ. ಹೌದು, ಪಾಲಕ್ ಸೊಪ್ಪಿನ ತಂಬುಳಿ. ಓಕೆ, ಏನ್ ಬೇಕದಕ್ಕೆ? ಪಾಲಕ್ ತಂಬುಳಿ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಜೀರಿಗೆ, ಹಸಿರು ಮೆಣಸಿನಕಾಯಿ, ಕಡಲೆಕಾಯಿ ಬೀಜದ ಮೊಸರು, ಉಪ್ಪು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಹೊಸ ಹೊಸ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಏನು ಗುರುಜಿಯವರ ವಿಶೇಷ? ಗುರುಜಿಯವರ ವಿಶೇಷ ಅವರ ಯಾವುದೇ ರೀತಿಯ ಅಡುಗೆನಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಯಾವುದೇ ರೀತಿಯ ವಸ್ತುಗಳನ್ನ ಉಪಯೋಗಿಸಿ ಅಡುಗೆಗಳನ್ನ ಮಾಡ್ತಕ್ಕಂಥದ್ದು, ಆರೋಗ್ಯನ ವೃದ್ಧಿಸ್ಕೊಳ್ಳುವಂಥದ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮೊಸರು ಹೇಳ್ತಾ ಇದೀವಿ. ಮೊಸರು ಅಂದ್ರೆ ಇದು ಹಸುವಿನಿಂದ ಮಾಡಿದಂಥ, ಹಸುವಿನ ಹಾಲಿನಿಂದ ಮಾಡಿದಂಥ ಮೊಸರಲ್ಲ, ಇದು ಕಡಲೆಕಾಯಿ ಬೀಜದ ಹಾಲಿನಿಂದ ಮಾಡಿದಂಥ ಮೊಸರು. ಈ ಮೊಸರು ಮತ್ತು ಇದನ್ನ ಹಾಕಿ ತಂಬುಳಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು. ಈ ಪಾಲಕ್ ಕೂಡ ನಮ್ಮ ಆಶ್ರಮದಲ್ಲಿ ಹೈಡ್ರೋಫೋನಿಕ್ ಸಿಸ್ಟಮ್ ಅಂತ ಮಣ್ಣಿಲ್ಲದೆ ಬೆಳೆದಿರುವಂಥದ್ದು. ಓಕೆ, ಏನು ಕೊಳ್ಳಿ ಗುರುಜಿ ಮಾಡಕ್ಕೆ ನಿಮ್ಗೆ ನಾನು? ಈಗ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ, ಕೊಡಿ. ಮೊದಲು ಜೀರಿಗೆಯನ್ನು ಹಾಕೊಳ್ಳೋಣ. ಹಾಕಿ ಗುರುಜಿ. ಒಂದು ಅರ್ಧ ಚಮಚ ಜೀರಿಗೆಯನ್ನು. ಓಕೆ ಗುರುಜಿ. ಸೊ ಇದು ಪಟಪಟ ಅಂತ ಸಿಡಿತಾ ಇದೆ. ಸಿಡಿತಾ ಇದೆ, ಸಿಡಿತಾ ಇದೆ. ಇವಾಗ ಇದಕ್ಕೆ ಪಾಲಕ್ ಕಟ್ ಮಾಡ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಹಾಕೋಣ. ಓಕೆ, ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಬರೀ ಜೀರಿಗೆ ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಖಾರ ಹಾಕೋಣ. 1/4 ಚಮಚ ಹಾಕೋಣ. ಹಸಿಮೆಣಸಿನಕಾಯಿ ಪೇಸ್ಟ್. ಓಕೆ, ಈಗ ಇದಕ್ಕೆ ಉಪ್ಪು ಹಾಕೋಣ. ಒಂದು 1/4 ಸ್ಪೂನ್ ಉಪ್ಪು ಹಾಕೋಣ. ಉಪ್ಪಾಯಿತು, ಸ್ವಲ್ಪ ಅದಕ್ಕೆ ಖಾರವನ್ನು ಹಾಕಾಯಿತು, ಜೀರಿಗೆಯನ್ನು ಹಾಕಾಯಿತು, ಅದರೊಳಗೆ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಕಡಲೆಕಾಯಿ ಬೀಜದಿಂದ ಮಾಡಿರ್ತಕ್ಕಂಥ ಮೊಸರನ್ನ ಮಿಕ್ಸ್ ಮಾಡಿದ್ರೆ ತಂಬುಳಿ ರೆಡಿ ಆಗುತ್ತೆ, ಪಾಲಕಿನ ತಂಬುಳಿ ರೆಡಿ ಆಗುತ್ತೆ. ಈಗ ಆಫ್ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಬೀಟ್ ಮಾಡಿ ಹಾಕಿ. ಇದ್ರಲ್ಲಿ ಬೆಣ್ಣೆ ಗಿಣ್ಣೆ ಮಾಡೋಕ್ಕಾಗತ್ತಾ? ಬೆಣ್ಣೆ ತೆಗಿಯಕ್ಕಾಗಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಕಡಲೆ ಬೀಜದಲ್ಲಿ ಬೆಣ್ಣೆ ಅಂತ ಮಾಡ್ತೀವಿ. ಓಕೆ ಓಕೆ. ಕ್ಯಾಶು ಅಂದರೆ ಗೋಡಂಬಿನಲ್ಲಿ ಬೆಣ್ಣೆ ಅಂತ ಮಾಡ್ತೀವಿ. ಆದರೆ ನಿಜವಾದ ಆ ರೀತಿ ಬೆಣ್ಣೆ ಆಗೋದಿಲ್ಲ. ನೋಡೋದಕ್ಕೇನೋ ಬೆಣ್ಣೆ ಥರ ಇರುತ್ತೆ. ಓಕೆ. ಬಟ್ ನೀವು ಹಸುವಿನ ಹಾಲಿಂದ ಮಾಡುವಂಥ ಬೆಣ್ಣೆ ಥರ ಉಪಯೋಗ ಆಗಲಿ, ರುಚಿ ಆಗಲಿ, ಆ ರೀತಿ ಬರೋದಿಲ್ಲ. ಈಗ ಚೆನ್ನಾಗಿ ಬಾಡಿಸ್ಕೊಂಡಿರುವಂಥ ಪಾಲಕ್ ಸೊಪ್ಪಿಗೆ ಸ್ವಲ್ಪ ಕಡಲೆಕಾಯಿ ಬೀಜದ ಮೊಸರನ್ನು ಮಿಕ್ಸ್ ಮಾಡಿದ್ರೆ ರುಚಿಯಾದಂಥ ತಂಬುಳಿ ರೆಡಿ ಆಗುತ್ತೆ. ಓಹೋ, ತಂಬುಳಿ ರೆಡಿ ಆಯಿತು ಅಂದ್ಕೊಂಡಿದ್ದೀನಿ ಗುರುಜಿ. ಇವಾಗ ಇದನ್ನ ಯಾವ್ದ್ರಲ್ಲಿ ತಿನ್ನೋದು ಗುರುಜಿ? ಅನ್ನಕ್ಕೆ ಚೆನ್ನಾಗಿರುತ್ತೆ. ಅನ್ನಕ್ಕೆ ಚೆನ್ನಾಗಿ, ಬಿಸಿ ಅನ್ನಕ್ಕೆ ಚೆನ್ನಾಗಿ. ಮುದ್ದೆಗಿದ್ದೆ ತಿನ್ನಲ್ವ ಗುರುಜಿ? ತಿಂತೀವಿ, ಖಂಡಿತ ತಿಂತೀವಿ. ಓಕೆ ಓಕೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅದಕ್ಕೇನೆ ಭಾಳ ಚೆನ್ನಾಗಿರುತ್ತೆ. ತಂಬುಳಿ ಎಲ್ಲ ಬಿಸಿ ಬಿಸಿ ಮುದ್ದೆಗೆ ತುಂಬಾ ಅದ್ಭುತವಾಗಿರುತ್ತೆ. ಹೌದು ಹೌದು. ಆಶ್ರಮದಲ್ಲಿದ್ದಾಗ ಪ್ರತಿನಿತ್ಯ ಮಧ್ಯಾಹ್ನ ನಮಗೆ ಮುದ್ದೆನೆ. ಹೌದಾ? ಹೌದು. ಓಕೆ, ಎಷ್ಟು ಜನ ಇದ್ದಾರೆ ಆಶ್ರಮದಲ್ಲಿ ಗುರುಜಿ? ಆಶ್ರಮ ಅಂದರೆ ನಾನು ಆ ರೀತಿ ಇಟ್ಕೊಂಡಿಲ್ಲ. ಓಕೆ. ನಮ್ಮದು ಸ್ಪೆಷಲ್ ಕ್ಲಾಸಸ್ ಎಲ್ಲ ಅಲ್ಲಿ ಮಾಡ್ತೀನಿ. ಓಕೆ. ಈಗ ಅಲ್ಲೊಂದು ಶ್ರೀಚಕ್ರನ ದೊಡ್ಡದಾಗಿ ಕಟ್ಟಬೇಕು ಅಂತಿದ್ದೀನಿ. ಅಂದರೆ ಒಬ್ಬ ವ್ಯಕ್ತಿ ಒಂದು ಭಾಗದ ಶ್ರೀಚಕ್ರದಲ್ಲಿ ಕೂತು ಮೆಡಿಟೇಟ್ ಮಾಡೋಕ್ಕಾಗೋ ಹಾಗೆ, ಓಕೆ ಓಕೆ, ಮತ್ತು ಅಲ್ಲಿ ಆ ಅಧಿದೇವತೆಯ ಮಂತ್ರ ಬರೋ ಹಾಗೆ ಮಾಡಿ ಯಾವುದಾದ್ರೂ ತೊಂದರೆಗೆ ಆ ಅಧಿದೇವತೆಯನ್ನು ಉಪಯೋಗಿಸ್ಕೊಂಡು ವಾಸಿ ಮಾಡುವಂತಹ ಒಂದು ಆಲೋಚನೆ ಈಗ ಶುರು ಮಾಡಿದ್ದೀವಿ. ಹೊಸ ಆಲೋಚನೆ ಮಾಡ್ತಾ ಇದ್ದೀರಾ ಹೊಸ ವರ್ಷದಲ್ಲಿ? ಹೌದು. ಓಕೆ, ರೆಡಿ ಆಯ್ತಾ ಗುರುಜಿ? ಹಾಂ. ಪಾಲಕ್ ತಂಬುಳಿ ಇದನ್ನು ಈ ಅನ್ನದ ಜೊತೆ ತಿನ್ನಿ, ಭಾಳ ರುಚಿಯಾಗಿರೋದು. ಗುರುಜಿ, ನಿಮ್ಮ ಮನೆ ಅನ್ನ? ಹೌದು. ಏನಿದೆ ಕೆಂಪಿದೆ? ಹಾಂ, ಅನ್ಪಾಲಿಶ್ಡ್. ಓಕೆ. ಸ್ಪೆಷಲ್ ಆಗಿ ನಾವೇ ಗೊಬ್ಬರ ಕೆಮಿಕಲ್ ಹಾಕದೆ, ಓಕೆ, ಹಸುವಿನ ಗೊಬ್ಬರ ಆ ಥರ ಮತ್ತು ರೇಖಿ ಕೊಟ್ಟು ಬೆಳೆಸಿರುವಂಥ ಅಕ್ಕಿ. ಓಕೆ. ಸ್ಪೆಷಲ್ ಆಗಿ ನಿಂತು, ಓಕೆ, ಜಾಸ್ತಿ ಪಾಲಿಶ್ ಮಾಡಿದೆ, ಲೋಯೆಸ್ಟ್ ಪಾಲಿಶ್ ಮಾಡಿಸಿ ಓಕೆ ನಾವು ಬಳಸುವಂಥ. ನೀವೇ ಬೆಳೆದಿರುವಂಥದ್ದು? ಹೌದು, ನಾವೇ ಬೆಳೆದಿರುವಂಥದ್ದು. ನಾವು ನೋಡ್ಕೊಳ್ಳಿಲ್ವಲ್ಲ ತಂಬುಳಿ ಅಂತ ಬೇಜಾರು ಮಾಡ್ಕೋಬೇಡಿ. ಗುರುಜಿ ಯಾವ ರೀತಿ ಮಾಡೋದು ತೋರಿಸ್ತೀವಿ, ನೋಡ್ಕೊಳ್ಳಿ. ಪಾಲಕ್ ತಂಬುಳಿ ಮಾಡುವ ವಿಧಾನ: ಕಡಲೆಕಾಯಿ ಬೀಜದ ಮೊಸರಿಗೆ ನೀರು ಹಾಕಿ ಬೀಟ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಜೀರಿಗೆ, ಪಾಲಕ್ ಸೊಪ್ಪು ಹಾಕಿ ಹುರಿದು ಹಸಿರು ಮೆಣಸಿನಕಾಯಿ ಪೇಸ್ಟ್, ಉಪ್ಪು, ಬೀಟ್ ಮಾಡಿದ ಕಡಲೆಕಾಯಿ ಬೀಜದ ಮೊಸರು ಹಾಕಿ ಮಿಕ್ಸ್ ಮಾಡಿ. ಈಗ ಅನ್ನದ ಜೊತೆ ಪಾಲಕ್ ತಂಬುಳಿ ಸವಿಯಲು ಸಿದ್ಧ. ಓಕೆ, ಫಸ್ಟ್ ತಂಬುಳಿ ನೋಡೋಣ. ಚೆನ್ನಾಗಿದೆ ತಂಬುಳಿ.
ಇನ್ನ ಖಾರ ಹಾಕೋಬೋದಾಗಿತ್ತು, ಇನ್ನೂ ಉಪ್ಪು ಹಾಕೋಬೋದಾಗಿತ್ತು. ಅದ್ಭುತ ಇದೆ. ಗುಡ್. ಬಿಸಿ ಬಿಸಿ ಅನ್ನ ಹಾಕೊಂಡು ಸ್ವಲ್ಪ ಹಾಕೊಳ್ತಾ ಇದ್ರೆ ಆರೋಗ್ಯ ವೃದ್ಧಿಸ್ಕೋಬೇಕು, ನಾನು ಆರೋಗ್ಯ ಚೆನ್ನಾಗಿರ್ಬೇಕು, ನಾನು ಆರೋಗ್ಯವಂತನಾಗಿ ಒಂದು 150 ವರ್ಷ ಬಾಳಬೇಕು ಅಂದ್ಕೊಂಡಿರೋರಿಗೆ ಮಾತ್ರನೇ ಸಾಧ್ಯ. ಇಲ್ಲ ಬೇಡ ಬೇಡಪ್ಪ ಏನೋ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ, ಇದೇ ಮಾಡ್ಕೊಂಡು ಹೋಗೋಣ ಅಂದರೆ ಬೇಗ ಹೋಗ್ಬೇಕಾಗುತ್ತೆ. ನಿಧಾನಕ್ಕೆ ಹೋಗ್ಬೇಕು ಅಂದರೆ ಇಂಥದ್ದೆಲ್ಲ ತಿನ್ನಬೇಕಾಗುತ್ತೆ. ನೀವು ಗುರುಜಿ, ಥ್ಯಾಂಕ್ ಯು ಗುರುಜಿ, ಅದ್ಭುತವಾಗಿರೋದು ಮಾಡಿ ತೋರಿಸ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತಾ ಇದ್ದೀರಾ. ಆರೋಗ್ಯದ ಬಗ್ಗೆ ನೀವು ಕೊಡ್ತಾ ಇರ್ತಕ್ಕಂಥ ಕಾಳಜಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರೇ, ಯಾರ ಮನೆಯವ್ರನ್ನ ಕರೆಸ್ತಾ ಇದ್ದೀರಾ, ಯಾವ ಕೈ ರುಚಿನ ತೋರಿಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನೋಡೋಣ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್, ತಮ್ಮ ಹೆಸರು ಗೊತ್ತಾಗಿಲ್ಲ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಪ್ರೀತಿ ನವೀನ್ ಕುಮಾರ್. ಪ್ರೀತಿ ನವೀನ್ ಕುಮಾರ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಶಿವಮೊಗ್ಗದಿಂದ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಏನ್ ಮಾಡ್ತಾ ಇದ್ದೀರಾ? ಮಿಕ್ಸ್ಡ್ ದಾಲ್ ಪಕೋಡ. ಮಿಕ್ಸ್ಡ್ ದಾಲ್ ಪಕೋಡ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಿಕ್ಸ್ ದಾಲ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಹೆಸರು ಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಉಪ್ಪು, ಎಣ್ಣೆ. ಎಲ್ಲಿ ಸ್ಪೆಷಲ್ ಇದು? ಶಿವಮೊಗ್ಗ ಸ್ಪೆಷಲ್? ಹಾ, ಶಿವಮೊಗ್ಗ ಸ್ಪೆಷಲ್. ನಮ್ಮ ಅಜ್ಜಿ ಮಾಡ್ತಾ ಇದ್ರು ಇದನ್ನ ಶೃಂಗೇರಿನಲ್ಲಿ. ಶೃಂಗೇರಿಲಿ ನಿಮ್ಮ ಅಜ್ಜಿ ಮಾಡಿದ್ನ ಇಲ್ಲಿ ಬಂದ್ ಮಾಡ್ತಾ ಇದ್ದೀರಾ? ನಿಮ್ಮ ಅಜ್ಜಿ ಇದಾರ ಇನ್ನ? ಇದಾರೆ. ನಿಮ್ಮ ಅಜ್ಜಿ ಟಿವಿ ನೋಡ್ತಾರಂಗಂದ್ರೆ? ಓ ವೆರಿ ಗುಡ್ ವೆರಿ ಗುಡ್. ನಿಮ್ಮ ಅಜ್ಜಿ ಮಾಡಿದ್ನ ಖಂಡಿತವಾಗ್ಲೂ ತೋರಿಸ್ತೀವಿ. ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಫಸ್ಟಿಗೆ ಒಂದು ಮಿಕ್ಸಿ ಜಾರ್. ಇದು ಉದ್ದಿನ ಬೇಳೆ 1 ಅವರ್ ಮುಂಚೆ ನೆನೆಸಿರೋದು. ಓಕೆ, ಎಲ್ಲ ಒಂದೊಂದು ಕಪ್? ಎಲ್ಲ 1 ಕಪ್. ಓಕೆ ಓಕೆ ಓಕೆ. ಎಷ್ಟಾಗ್ತದೆ ಅದೇ ಪ್ರಮಾಣದಲ್ಲಿ ಹಾಕಿ, ನೋ ಇಶ್ಯೂ. ಉದ್ದಿನ ಬೇಳೆ ಮತ್ತೆ ಹೆಸರು ಕಾಳು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೋಬೇಕು ಅಂತ ಕಾಣುತ್ತೆ. ಹೌದು, ಹೆಸರು ಕಾಳು ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ. ಚೆನ್ನಾಗಿ ಬರುತ್ತಾ? ಹಾ, ಚೆನ್ನಾಗಿ ಬರುತ್ತೆ. ಮತ್ತೆ ಹೆಲ್ತಿ ಕೂಡ ಒಳ್ಳೇದು ಹೆಸರು ಕಾಳು. ಇದು ಮತ್ತೆ ಮಕ್ಕಳೆಲ್ಲ ಕಾಳುಗಳನ್ನ ತಿನ್ನಲ್ಲ ಅಲ್ವಾ, ದಾಲ್ ಎಲ್ಲ. ಸೊ ಈ ತರ ಮಾಡ್ಕೊಟ್ರೆ ಮಕ್ಕಳು ತಿಂತಾರೆ. ವೆರಿ ಗುಡ್. ಮಕ್ಕಳಿಗೋಸ್ಕರನ ಇದು? ಹಾ. ನೋಡಿ, ಎಲ್ಲಿದ್ದೀರಾ? ಶಿವಮೊಗ್ಗದಲ್ಲಿ ಮನೆ? ಶಿವಮೊಗ್ಗ ಸಿಟಿನಲ್ಲೇ ಇದೆ. ಸಿಟಿಲೇ ಇದ್ದೀರಾ? ಸಹ್ಯಾದ್ರಿ ಕಾಲೇಜ್ ಹತ್ರ. ಹೌದೇನು? ಹಾ, ಊರ್ಗಡೂರು ಅಂತ. ಓಕೆ. ಫಸ್ಟ್ ಏನ್ ಹಾಕಿದೀವಿ? ಉದ್ದಿನ ಬೇಳೆ ಹಾಕಿದೀವಿ, ಹೆಸರು ಕಾಳು ಹಾಕಿದೀವಿ, ಈಗ ಕಡಲೆ ಬೇಳೆ ಬೇಳೆ ಹಾಕಿದೀವಿ. ಒಟ್ಟಾರೆ 3 ಬೆಳೆಗಳು ಸಮ ಪ್ರಮಾಣದಲ್ಲಿ ಹಾಕೊಂಡು ರುಬ್ಕೊಳ್ಬೇಕಾ? ಹೌದು. ಓಕೆ. ಇದಕ್ಕೆ ಸ್ವಲ್ಪ ಶುಂಠಿನೂ ಹಾಕೊಂಡು ರುಬ್ತೀನಿ. ಯಾಕೆ? ಶುಂಠಿ ಕೂಡ ಬಿಕಾಸ್ ಆಫ್ ಲೇಡೀಸ್ಗೆ ತುಂಬಾನೇ ಹೆಲ್ತಿಗೆ ಒಳ್ಳೇದು. ಶುಂಠಿ ಅಲ್ಲ ಅದು? ಹಾ, ಹೌದು, ಶುಂಠಿ ಹಾಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸು ಕೂಡ ಇದಕ್ಕೆ ಹಾಕೊಳ್ಳೋಣ. ಮೆಣಸಿನಕಾಯಿ, ಸ್ವಲ್ಪ ಸಾಲ್ಟ್ ಹಾಕೊಳ್ತೀನಿ. ಎಣ್ಣೆಲಿ ಕರಿತೀರಾ ಅಥವಾ ಆಮೇಲೆ ಬೇಯಿಸ್ತೀರಾ? ಇಲ್ಲ, ಎಣ್ಣೆಲಿ ಕರಿತೀನಿ. ಎಣ್ಣೆಲಿ ಕರಿತೀರಾ? ಸ್ವಲ್ಪ ನೀರ್ ಹಾಕಿ. ಅಂದ್ರೆ ಒಟ್ಟಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 3 ತರ ಬೆಳೆಗಳನ್ನ ಹಾಕಿ ದಾಲ್ ಪಕೋಡ ಮಾಡ್ತಾ ಇದಾರೆ. ನೀರ್ ಅಲ್ಲೇ ಇದೆ, ಎಷ್ಟು ಬೇಕಾದ್ರೆ ಹಾಕೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ದಾಲ್ ಪಕೋಡನ ಮಾಡ್ತಾ ಇರೋದು ನೀವು? ಹೌದು. ದಾಲ್ ಎಲ್ಲ ಚೆನ್ನಾಗಿ ನೈಸ್ ಆಗಿ ಆಗ್ಬೇಕಾ, ಒರಟೊರಟಾಗಿ ತರ್ತರಿ ಆಗಿರ್ಬೇಕಾ? ಸ್ವಲ್ಪ ತರತರಿ ಆಗಿ ಇರಿ. ಓಹ್, ಪೇಸ್ಟ್ ಆಗ್ಬಿಟ್ಟಿದೆ. ನಿಮ್ಮ ಅಜ್ಜಿ ಶೃಂಗೇರಿಲಿದ್ದಾರಾ? ಶೃಂಗೇರಿನಲ್ಲಿದ್ದಾರೆ. ಯಾರು ಇದಾರೆ? ಅಜ್ಜಿ ತಾತ ಎಲ್ಲ ಅಲ್ಲೇ ಇದ್ದಾರಾ? ತಾತ ಇಲ್ಲ, ಅಜ್ಜಿ ಇದ್ದಾರೆ. ಮಾವ ಅತ್ತೆ ಎಲ್ಲ ಅಲ್ಲೇ ಇದ್ದಾರಾ? ಎಲ್ಲ ಅಲ್ಲೇ ಇದ್ದಾರೆ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕೋತೀನಿ. ಹಾಕೊಳ್ಳಿ. 2 ಈರುಳ್ಳಿ ತಗೊಂಡ್ರೆ ಸಾಕಾಗತ್ತೆ. ಓಕೆ. ಅಂದ್ರೆ ಫಸ್ಟ್ ರುಬ್ಕೊಂಡಿರೋ ಹಿಟ್ಟಿಗೆ ಒಂದು 2 ಈರುಳ್ಳಿ ಸಣ್ಣಗೆ ಉತ್ತರಿಸಿರುವಂತ ಈರುಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು ನೀವು? 2 ಇಯರ್ಸ್ ಆಯ್ತು. ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ. ಹಾಕಿ. ಸ್ವಲ್ಪ ಅಕ್ಕಿ ಹಿಟ್ಟು. ಯಾಕೆ ಗರಿ ಗರಿ ಬರಬೇಕು? ಗರಿ ಗರಿ ಬರೋದಕ್ಕೋಸ್ಕರ. ಅಜ್ಜಿ ಮನೆಗೆ ಹೋದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಹಾ, ಹೋಗಿ ಬರ್ತೀನಿ. ಶಾರದೆ ನೋಡ್ಕೊಂಡ್ ಬರ್ತೀರಾ? ಹೌದು. ಸ್ವಲ್ಪ ಅಡ್ಗೆ ಸೋಡಾ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿ ಮಿಕ್ಸ್ ಮಾಡಿ. ಅದು ಇಷ್ಟೊಂದು ಮಾಡ್ತಾ ಇದ್ದೀರಲ್ಲ ನೀವು, ಸ್ವಲ್ಪ ಬಿಟ್ಟಿದ್ರೆ ಅವೆಲ್ಲ ಹಾಕ್ಬಿಡ್ತಾ ಇದೀವಿ ಕಾಳೆಲ್ಲ ನೀವು. ಅದೇ ಅನ್ಕೊಂಡೆ, ಏನಪ್ಪ ಇಷ್ಟೊಂದು ಆಗ್ತಾ ಇದಾರೆ, ಎಷ್ಟು ಜನಕ್ಕೆ ಮಾಡ್ಬೋದು, ಪಕ್ಕದಲ್ಲಿ ಅಂಗಡಿನೇ ಇಟ್ಕೊಂಡ್ಬಿಡ್ಬೋದು ಒಂದು ದಿನಕ್ಕೆ ಅನ್ಕೊಂಡೆ ನಾನು. ಪರವಾಗಿಲ್ಲ ಮಾಡಿ. ಎಷ್ಟು ಜನ ಸಿಸ್ಟರ್ಸು ನೀವು, ಬ್ರದರ್ಸು? ನಾನು ನನ್ನ ತಂಗಿ ಇಬ್ಬರೇ. ತಂಗಿ ಏನ್ ಮಾಡ್ತಾ ಇರೋದು? ಅವಳು ಈಗ ಮನೇಲೇ ಇದ್ದಾಳೆ, ಬಿಕಾಸ್ ಅವಳಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ಕಮಿಂಗ್ ಮೇ. ಹೌದಾ? ಗ್ಯಾರಂಟಿ ಕರಿತೀರಾ? ಗ್ಯಾರಂಟಿ ಕರಿತೀವಿ. ಓಕೆ, ಬರ್ತೀವಿ ಬಿಡ್ರಿ. ಎಣ್ಣೆ ಕಾದಿದೆ ಹಾಕಿ ನೋಡಿ.
ಅಮ್ಮ ಏನೇನು ಮಾಡ್ತಾರೆ ಸ್ಪೆಷಲ್ ಮಂದಿ? ಮಮ್ಮಿ ಆಕ್ಚುಲಿ ಫಿಶ್ ಫ್ರೈ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಓಹೋ, ಹಾ ಶಿವಮೊಗ್ಗದವರೆಲ್ಲ ಸ್ವಲ್ಪ ಫಿಶ್ ಫ್ರೈ ಕಂಡ್ರೆ ಇಷ್ಟ ಅಲ್ವಾ? ಹಾ ಹೌದು. ಒಳಗಡೆ ಹರಿಯುತ್ತಾ ಅಲ್ಲಿ? ಹಾ ಹೊಳೆ ಇದೆ. ನಿಮ್ಮ ಅಜ್ಜಿ ತೋರಿಸಿದ್ದು ಪಕೋಡ ತಂದು ನಮಗೆ ತಿನ್ನಿಸ್ತಾ ಇದ್ದೀರಾ? ಹೌದು, ಡಿಫ್ರೆಂಟ್ ಆಗಿದೆ. ಗ್ಯಾರಂಟಿನಾ? ಹಾ, ಟೇಸ್ಟ್ ಕೂಡ ಡಿಫ್ರೆಂಟ್. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಅಂತೂ ನಿಮ್ಮ ಅಜ್ಜಿ ನೀನು ನೋಡಿ ಖುಷಿ ಪಟ್ಬಿಡ್ತಾರೆ ಇವತ್ತು ಪ್ರೀತಿ. ಹೌದು. ಓ, ಈ ಅಜ್ಜಿ ಹೆಸರು ಹೇಳಲೇ ಇಲ್ಲ. ಸಾವಿತ್ರಮ್ಮ. ಸಾವಿತ್ರಮ್ಮನವ್ರು ಮಾಡಿದಂತಹ ಪಕೋಡನ ಟಿವಿಲಿ ತೋರಿಸ್ತಾ ಇದೆಯಾ ಇವತ್ತು ನೀನು? ಅಂದ್ರೆ ಹೆಂಗಿರ್ಬೇಕು ನಿಮ್ಮ ಅಜ್ಜಿಗೆ ಇವತ್ತು? ಹೌದು, ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಿಮ್ಮ ಅಜ್ಜಿ ಪಕೋಡ ಮಾಡ್ದಲ್ಲೇ ಗೊತ್ತಾಯ್ತು ನಿಮ್ಮ ಅಜ್ಜಿಗೆ ನೀನು ಕಂಡ್ರೆ ಇಷ್ಟ ಅಂತ. ಸಾಕ, ಇನ್ನ ಬ್ರೌನ್ ಆಗ್ಬೇಕಾ? ಇನ್ನು ಸ್ವಲ್ಪ ಬ್ರೌನ್ ಆಗ್ಲಿ. ಇನ್ನು ಬ್ರೌನ್ ಆಗ್ಲಾ? ಹಾ ಸಾಕನ್ಸುತ್ತಾ? ಹಾ ಸಾಕು. ಕರೆಕ್ಟ್ ಆಗಿದೆ ಇವಾಗ. ಓಕೆ, ಇನ್ನೊಂದು ರೌಂಡ್ ಹಾಕ್ಬಿಡಿ. ನವೀನ್ ಅವ್ರಿಗೆ ಮಾಡ್ಕೊಟ್ಟಿದ್ದೀರಾ? ಲಾಸ್ಟ್ ವೀಕ್ ಮಾಡ್ಕೊಟ್ಟಿದ್ದೆ ಟ್ರೈ ಮಾಡಕ್ಕೆ. ಹೌದು. ಪಾಪ ಇಲ್ಲ, ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರು ಇನ್ನೇನು ಹೇಳ್ತಾರೆ ಪಾಪ ಅವರು? ಇಲ್ಲ, ಎಸ್ಪೆಷಲಿ ಅವ್ರು ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಬೈತಾರಾ? ಬೈಯಲ್ಲ. ಆಕ್ಚುಲಿ ಅವ್ರು ನಂಗೆ ಟೀಚ್ ಮಾಡ್ತಾರೆ, ಆತರ ಮಾಡು ಹೀಗ್ ಮಾಡು ಅಂತ. ಕೆಲವು ಡಿಶ್ ಎಲ್ಲ ನಂಗೆ ಅವರೇ ಹೇಳ್ಕೊಟ್ಟಿರೋದು. ಅವ್ರನ್ನೇ ಕರ್ಸ್ಬೇಕಾಗಿತ್ತು ನಾವು ಇವತ್ತು. ನವೀನ್ ಅವ್ರನ್ನೇ ಕರ್ಸ್ಬೇಕಾಗಿತ್ತು. ಇಷ್ಟಕ್ಕೆ ಇಷ್ಟೊಂದಾಯ್ತು. ನಿಮ್ ಅಷ್ಟು ಹಾಕ್ಬಿಟ್ಟಿದ್ರೆ ಗತಿ ಏನಾಗ್ತಿತ್ತು ಪ್ರೀತಿ? ಸಾಕ್ಬಿಡಿ. ಸಾಕಲ್ಲ? ಸಾಕು. ಮಿಕ್ಸ್ಡ್ ದಾಲ್ ಪಕೋಡ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಪ್ರೀತಿ ನವೀನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶಿವಮೊಗ್ಗದಲ್ಲಿ ಇದ್ದು ಈಗ ಬೆಂಗಳೂರು ಬಂದು ಜೀವನ ನಡೆಸ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ದಾಲ್ ಪಕೋಡವನ್ನು ಮಾಡಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟಿಷ್ಟು ಕೆಲಸ ರೆಡಿ ಆಗ್ಬಿಟ್ಟಿದ್ರು. ನಾನು ಅನ್ಕೊಂಡೆ ಸಾಯಂಕಾಲ ತೆಗೆದು ಇಲ್ಲೇ ಇರಬೇಕೇನೋ ಅನ್ಕೊಂಡಿದ್ದೆ. ಸ್ವಲ್ಪ ಹಾಕಿದ್ದಕ್ಕೆ ಇದರೊಳಗೆ ಇಷ್ಟ ಆಗಿದೆ ಅಷ್ಟೇನೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿ ನವೀನ್ ಅವರು ಯಾವ ರೀತಿ ಈ ಪಕೋಡನ ಮಾಡಿದ್ರು ತೋರಿಸ್ತೀವಿ, ನೋಡ್ಕೊಳ್ಳಿ. ಮಿಕ್ಸ್ ದಾಲ್ ಪಕೋಡ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ, ಹೆಸರು ಕಾಳು, ಕಡಲೆಬೇಳೆ, ಶುಂಠಿ, ಹಸಿರು ಮೆಣಸಿನಕಾಯಿ, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಬಿಸಿ ಬಿಸಿ ಗರಿ ಗರಿ ಮಿಕ್ಸ್ ದಾಲ್ ಪಕೋಡ ರೆಡಿ ಟು ಈಟ್. ಓಕೆ ಪ್ರೀತಿ, ಟೇಸ್ಟ್ ಮಾಡೋದಾ? ಮಾಡಿ. ಚೆನ್ನಾಗಿರುತ್ತಾ? ಖಂಡಿತ. ನವೀನ್ ಕೇಳೋದಾ? ನವೀನ್ ಚೆನ್ನಾಗಿರ್ತೇನ್ರಿ, ಟೇಸ್ಟ್ ಮಾಡ್ಬೋದಾ? ಪರವಾಗಿಲ್ಲ, ಓಕೆನಾ? ಏನು ಓಕೆ ಓಕೆ ಪರವಾಗಿಲ್ಲ, ಟೇಸ್ಟ್ ಮಾಡ್ಬೋದು ಅಂತ ಇದ್ದಾರೆ ನೋಡಿ ನಿಂತ್ಕೊಂಡು. ಓಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಪ್ರೀತಿ ನವೀನ್ ಅವರು. ಟೇಸ್ಟ್ ಮಾಡೇ ಬೇಡ. ಚೆನ್ನಾಗಿದೆ. ಸೊಪ್ಪಿನ ಬೋಂಡ ಅಂತೀವಿ ನಾವು, ಸೊಪ್ಪಿನ ಪಕೋಡ ಅಂತಾರೆ ಇವರು. ಪರವಾಗಿಲ್ಲ. ಚೆನ್ನಾಗಿದೆ. ಪ್ರೀತಿಯವರ ತಂದೆ ತಾಯಿ ಯಜಮಾನರು ನವೀನ್ ಅವ್ರು ಇಲ್ಲೇ ಇದ್ದಾರೆ. ನವೀನ್ ಟೇಸ್ಟ್ ಮಾಡಿರಿ. ಚೆನ್ನಾಗಿಲ್ಲ ಅಂದರೆ ನಂಗೆ ಮಾತ್ರ ಹೇಳ್ರಿ, ಜೋರಾಗಿ ಎಲ್ಲರಿಗೂ ಹೇಳ್ಬೇಡಿ. ತೊಳಿ ಸರ್, ಮಾತಾಡಿ. ನಿಮಗೆ ಕೊಡಲ್ಲ, ಮಾಡಿದವ್ರು ಕೊಡಲ್ಲ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯವರ ತಂದೆ ತಾಯಿ ಬಂದಿದ್ದಾರೆ. ಶಿವಮೊಗ್ಗದ NR ಪುರದಲ್ಲಿ ರೈತರು ವ್ಯವಸಾಯನ ಮಾಡ್ಕೊಂಡಿದ್ದಾರೆ. ಇವರು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೇ ಇದ್ದಾರೆ. ನೀವು ನಿಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ, ಸಾವಿತ್ರಮ್ಮ ಅವ್ರಿಗೆ. ಹೌದು, ಥ್ಯಾಂಕ್ಸ್ ಹೇಳ್ಬಿಡಿ ಅವ್ರಿಗೆ. ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಗ್ಬನ್ನಿ. ಇನ್ನು ಮಸಾಲೆ ದೋಸೆ ವಾಸನೆ ಹಂಗೇ ಇದೆ. ಮತ್ತೆ ಸುಚಿತ್ರ ಅವ್ರು ಬಂದ್ಬಿಟ್ಟಿದ್ದಾರೆ. ಏನು ಹಣ್ಣುಗಳೆಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಸುಚಿತ್ರ, ಏನು ಮಾಡ್ತಾ ಇದ್ದೀರಿ? ಇವತ್ತು ಮಿಕ್ಸ್ ಫ್ರೂಟ್ ಜಾಮ್ ಮಾಡ್ತಾ ಇದ್ದೀನಿ. ಹೋಮ್ ಮೇಡ್ ಜಾಮ್ ಅಂತಾನೆ ಅನ್ಕೊಳ್ಳಿ. Okay. ನೀವು ಅಂಗಡಿಲಿ ಹೆಂಗ್ ಸಿಗುತ್ತೆ ಅದೇ ರೀತಿ ಅದೇ ಟೇಸ್ಟ್ ಬರುತ್ತೆ ಇದು. ಜಾಮ್ ಅಂದ್ರೆ ನಾವು ಬ್ರೆಡ್ಗೆಲ್ಲ ಹಾಕೊಡ್ತೀವಲ್ಲ ಮಕ್ಕಳಿಗೆ. ಬ್ರೆಡ್ ಹಾಕ್ಬೋದು, ಚಪಾತಿಗೆ ಹಾಕ್ಬೋದು, ಮಕ್ಕಳಿಗೆ ದೋಸೆಗೆ ಹಾಕ್ಬೋದು, ಇಡ್ಲಿಗೂ ಹಾಕ್ಬೋದು. ಮನೇಲೇ ಮಾಡ್ಬೋದಾ? ಹೌದು, ಮನೆಯಲ್ಲೇ ಮಾಡ್ಬೋದು. ಅಂದ್ರೆ ಅಂಗಡಿಲಿ ಸಿಗೋ ಥರನೇ ಇರುತ್ತಾ? ಅಂಗಡಿಲಿ ಸಿಗೋ ತರಾನೇ ಇರುತ್ತೆ, ಎಕ್ಸಾಕ್ಟ್ ಹಾಗೆ ಮಾಡ್ತೀನಿ. ಓಕೆ, ಹಾಗೆ ಇನ್ಯಾಕ್ ತಡ. ಜಾಮ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ಜಾಮ್ಗೆ ಏನೇನು ಹಾಕ್ಬೇಕು ಅಂತ ಹೇಳಿ ನಮ್ಗೇನು ಗೊತ್ತಿಲ್ಲ, ಅದು ಹೊಸ ಅಡುಗೆ. ಹೇಳ್ತೀನಿ. ಮಿಕ್ಸ್ಡ್ ಫ್ರೂಟ್ ಜಾಮ್ ಬೇಕಾಗುವ ಸಾಮಗ್ರಿಗಳು: ದ್ರಾಕ್ಷಿ, ಬಾಳೆಹಣ್ಣು, ಕಿತ್ತಳೆ, ಸ್ಟ್ರಾಬೆರಿ, ಪ್ಲಮ್, ಸೇಬು, ಸಕ್ಕರೆ, ಮಿಕ್ಸ್ಡ್ ಫ್ರೂಟ್ ಎಸೆನ್ಸ್, ರಾಸ್ಬೆರಿ ರೆಡ್ ಕಲರ್, ನಿಂಬೆ ಉಪ್ಪು, ಸೋಡಿಯಂ ಬೆಂಜೋಯೇಟ್ ಪ್ರಿಸರ್ವೇಟಿವ್. ಜಾಮ್ ಅಂದ್ರೆ ಎಲ್ಲರೂ ಕಷ್ಟ ಅಂತ ತಿಳ್ಕೊಬೇಡಿ.
ಓಕೆ ಇದೇನ್ ರಾಕೆಟ್ ಸೈನ್ಸ್ ಅಲ್ಲ, ಆರಾಮಾಗಿ ಮನೇಲಿ ಮಾಡಬಹುದು. ಒಂದ್ಸತಿ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಈಸಿ ಜಾಮ್ ಮಾಡೋದು. ಮನೇಲಿ ಮಾಡಿಟ್ರೆ ಮಕ್ಳಿಗಂತೂ ಹ್ಯಾಂಡಿಯಾಗಿ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಹಾಕಕ್ಕೆ ಚೆನ್ನಾಗಿರುತ್ತೆ. ಓಕೆ ತೋರಿಸಿ. ಇಲ್ಲಿ ನಾನು ಮಿಕ್ಸ್ ಫ್ರೂಟ್ ಜಾಮ್ ಮಾಡ್ತಾ ಇದ್ದೀನಿ. ಓಕೆ ಜಾಮ್ ನಾನೇನ್ ಹೇಳ್ತೀನಿ ಅಂದ್ರೆ ಜಾಸ್ತಿ ವಾಟ್ರಿ ಇರೋ ಫ್ರೂಟ್ಸ್ ತಗೋಬೇಡಿ. ಇವಾಗ ಕಲ್ಲಂಗರಿ ಹಣ್ಣು, ಕರ್ಬೂಜ, ನೀರಿನ ಅಂಶ ಜಾಸ್ತಿ ಇರುತ್ತೆ, ಓಕೆ ಆ ತರ ಫ್ರೂಟ್ಸ್ ಬೇಡ. Okay. ಮತ್ತೆ ಜಾಸ್ತಿ ಹುಳಿ ಇರಬಾರ್ದು, ಓಕೆ ಸ್ವೀಟಿಶ್ ಇರ್ಬೇಕು. ಹುಳಿ ಇರಬಾರ್ದು. ಇದಕ್ಕೆ ಇದು ಕಲ್ಲಂಗರಿ ಹಣ್ಣು ಹಾಕೋದಿಲ್ಲ, ವಾಟ್ರಿ ಇರೋದನ್ನ ಅವಾಯ್ಡ್ ಮಾಡಿ. ಬೇರೆ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ತಗೊಳ್ಳಿ. ಪಪಾಯ ಸಹ ತಗೋಬಹುದು. ತಗೋಬಹುದು. ಫಸ್ಟ್ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ತೀರಾ? ಫ್ರೂಟ್ಸ್ ನ ಗ್ರೈಂಡ್ ಮಾಡ್ಕೋಬೇಕು. ಕೊಟ್ಟೆ ತಾಳಿ ದೊಡ್ಡದೇ ಕೊಡ್ತೀನಿ ಸಾಕಾ? ಸೀಸನಲ್ ಫ್ರೂಟ್ಸ್ ಏನಿರುತ್ತೆ ಅದು ತಗೋಬಹುದು. ಮಾವಿನ ಹಣ್ಣು ಕಾಲದಲ್ಲಿ ಮಾವಿನ ಹಣ್ಣು ಹಾಕೋಬಹುದು. ಈ ಸರಿ ಮಾಡ್ತೀವಿ ನೋಡ್ರಿ, ನೀವು ಹೇಳಿದಿರಲ್ಲ ಇನ್ ಮುಂದಕ್ಕಿದೆ. ಇದಿಷ್ಟರಲ್ಲಿ ಒಂದು 200 ಗ್ರಾಮ್ಸ್ ಜಾಮ್ ಆಗುತ್ತೆ. ಮಾಡಿ 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 ಸುಚಿತ್ರ. ಆಪಲ್ ಇದು ಒಂದು ಆಪಲ್ ಅಲ್ಲ, ಒಂದು ಸಿಪ್ಪೆ ತೆಗ್ದಿದೀವಲ್ಲ ಆಪಲ್ಗೆ, ಆ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೋಬೇಕು. ಓಕೆ ಇದು ಕಪ್ಪು ಹಾಕಬಾರ್ದು ಅಂತ ನೀರಲ್ಲಿ ಹಾಕಿ. ಓಕೆ ಓಕೆ ಓಕೆ. ಒಂದು ಆಪಲ್, ಒಂದು ಆರೆಂಜು, ಒಂದು ಬಾಳೆಹಣ್ಣು, ಒಂದು 10 ದ್ರಾಕ್ಷಿ, ಒಂದು 10 ಸ್ಟ್ರಾಬೆರಿ ಹಣ್ಣನ್ನು ಹಾಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿರುವಂತ ಮಿಕ್ಸ್ ಫ್ರೂಟ್ ಜಾಮ್ ನಿಮ್ಮಲ್ಲಿ ರೆಡಿ ಆಗುತ್ತೆ. ಬನಾನಾ ಹಾಕ್ತಾ ಇದ್ದೀನಿ. ಓಕೆ ಹಾಕಿ. ಇದು ಪಚ್ಚಬಾಳೆ ಹಣ್ಣು ತಗೊಂಡಿದ್ದೀನಿ ನಾನಲ್ಲಿ. ಓಕೆ ಒಂದೇ ಒಂದು ಆರೆಂಜ್. ಆರೆಂಜ್ ಒಂದು ಆರೆಂಜ್. ಗ್ರೇಪ್ಸ್ ಸೀಡ್ಲೆಸ್ ತಗೊಂಡಿದ್ದೀನಿ ನಾನು. ಸೀಡ್ಲೆಸ್. ಓಕೆ ಯಾವ ದ್ರಾಕ್ಷಿ ಬೇಕಾದ್ರೂ ತಗೋಬಹುದು. ಸೀಡ್ ತಗೊಂಡು ಸೀಡ್ನ ತೆಗೆದ್ಬಿಟ್ಟು ತೆಗಿಬೇಕಾಗುತ್ತೆ. ಒಂದು 10 ಸ್ಟ್ರಾಬೆರೀಸ್ ಇದೆ, ಈಗ ಸೀಸನ್ ಅವೈಲೇಬಲ್ ಇದೆಯಲ್ಲ, ಸ್ಟ್ರಾಬೆರಿ ಹಾಕ್ತಾ ಇದ್ದೀನಿ. ಸಖತ್ತಾಗಿರುತ್ತೆ, ಹಾಕ್ರಿ. ಪ್ಲಮ್ ಅಂದ್ರೆ ಒಂದ್ಸರಿ ತೋರಿಸ್ಬಿಟ್ಟು ಹೆಂಗಿರುತ್ತೆ ಇದು? ಆಪಲ್ ತರ ಇರುತ್ತಲ್ಲ, ಸ್ವಲ್ಪ ಕಾಸ್ಟ್ಲಿ ಫ್ರೂಟ್. ಸಣ್ಣ ಆಪಲ್ ತರ ಇರುತ್ತೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಬೇಕಾದ್ರೆ ಒಂದು ಹಾಕೊಳ್ಳಿ. ಏನಕ್ಕೆ ಖರ್ಚು ಮಾಡ್ತೀವಿ? ನಿಮ್ಮಲ್ಲಿ ನಿಮ್ಮ ಮಕ್ಕಳು ತಿನ್ನೋ ಫ್ರೂಟ್ಸ್ಗೆ ಒಂದು ಪ್ಲಮ್ ಹಾಕೊಂಡ್ರೆ ಏನೂ ಆಗಲ್ಲ. ಇಲ್ಲ ಹಾಕಿಲ್ಲ ಆದ್ರೂ ಪರವಾಗಿಲ್ಲ. ಓಕೆ ಆಪ್ಷನಲ್ ಇದು. ಇದಕ್ಕೆ ನೀರೇನು ಬೇಡ, ಹಣ್ಣುಗಳಲ್ಲೇ ನೀರಿನ ಅಂಶ ಇರುತ್ತೆ. ಓಕೆ ಸಾಫ್ಟ್ ಆಗಿ ಟೆಕ್ಸ್ಚರ್ ಬರೋ ತರ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಳ್ಳಿ. ಇಲ್ಲೇನು ಒಲೆ ಗಿಲೆ ಹಚ್ಚೋದು ಬೇಡ? ಇಲ್ಲ ಏನು ಬೇಡ, ಇದು ಫಸ್ಟ್ ಹಾಕ್ಬೇಕು, ಪಲ್ಪ್ ಬರಬೇಕು. ಓಕೆ ಪಾಯಸ ತರ ಬಂದಿದ್ಯಾ? ಬನ್ನಿ. ನೀರೇನು ಹಾಕ್ಬಾರ್ದು, ಆಮೇಲೆ ನೀರ್ ಹಾಕ್ಬಿಟ್ಟ ರುಬ್ಬಕ್ಕೆ. ಓಕೆ ಅದ್ರಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಹಾಕಿ ಸೋಸ್ಕೋಬೇಕಲ್ಲ? ಸೋಸ್ಕೋಬೇಕು, ಸ್ಟ್ರೈನ್ ಮಾಡ್ಕೋಬೇಕು. ಓಕೆ ಸಕ್ಕರೆ ಎಷ್ಟು ಹಾಕ್ತೀರಾ? ಇದು ನಮ್ಗೆ ಇವಾಗ ರುಬ್ಬಿ ಬರೋಂಥದ್ದು ಎಷ್ಟು ಕ್ವಾಂಟಿಟಿ ಬರುತ್ತೆ, ಈಕ್ವಲ್ ಕ್ವಾಂಟಿಟಿ ಶುಗರ್. ಸಕ್ಕರೆ ಕಡಿಮೆ ತಿನ್ನೋರಾದ್ರೆ ಕಡಿಮೆ ಹಾಕೋಬಹುದು. ಹಂಗೆಲ್ಲ ಬೇಡ ರೀ, ಸಕ್ಕರೆ ಕಡಿಮೆ ತಿಂತಾರೆ. ಅಲ್ಲ, ಜಾಮ್ಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಡ ಅನ್ಸೋರು. ಜಾಮ್ ಅಂದ್ರೆ ಜಾಮೆ, ಅದು ಸಪ್ಪೆ ಅಲ್ಲ. ಮಕ್ಳು ತಿಂತಾರೆ ಜಾಮ್ ಸಿಹಿ ಇರುತ್ತೆ. ನಮ್ಗೆ ಈ ಫ್ರೂಟ್ ಪಲ್ಪ್ ಎಷ್ಟು ಬರುತ್ತೆ ಅದ್ರ ಸೇಮ್ ಕ್ವಾಂಟಿಟಿ ಅಷ್ಟು ಶುಗರ್. ಇದೆಲ್ಲ ಬಾಯಿಗೆ ಸಿಗ್ಬಾರ್ದು, ಇಲ್ಲಾಂದ್ರೆ ನಾವು ನಿಮ್ಗೆ ಅಂಗಡಿಲಿ ಸಿಗೋ ಜಾಮ್ ತರ ಇರೋದಿಲ್ಲ ಟೆಕ್ಸ್ಚರ್. ಅದರಿಂದ ನಾವು ಸ್ಟ್ರೈನ್ ಮಾಡ್ತೀವಿ. ಅಂದ್ರೆ ಇವಾಗ ಎಷ್ಟು ಇದು ಬಂದಿದೆಯೋ ಇದರಷ್ಟೇ ಪ್ರಮಾಣದಷ್ಟು ಸಕ್ಕರೆ ಹಾಕಬೇಕಾ? ಇದು ಫಸ್ಟ್ ಈಗ ಒಲೆ ಮೇಲೆ ಇಡಬೇಕು. ಎಣ್ಣೆ ತುಪ್ಪ ಏನು ಬೇಡ. ವೆರಿ ಗುಡ್. ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಎಲ್ಲೂ ಏನು ಮಿಸ್ಟೇಕ್ ಆಗೋದಿಲ್ಲ. ಓಕೆ. ಸುಮಾರು ಜನ ಕೇಕ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ, ಕೆಲವ್ರದ್ದು ಎಲ್ಲೆಲ್ಲ ಒಂದೊಂದು ಮಿಸ್ ಆಗಿದೆ, ಮೆಜರ್ಮೆಂಟ್ಸ್ ಅಲ್ಲಿ ತಪ್ಪಾಗಿರುತ್ತೆ. ಓಕೆ. 2 ಕಪ್ ಆಯ್ತು. 2 ಕಪ್ ಅಲ್ಲ? 2 ಕಪ್. ಓಕೆ. 1 ಬಾಳೆಹಣ್ಣು, 1 ಕಿತ್ತಳೆಹಣ್ಣು, 1 ಪ್ಲಮ್, 8 ದ್ರಾಕ್ಷಿ, 8 ಸ್ಟ್ರಾಬೆರಿ, 1 ಬಾಳೆಹಣ್ಣಿಗೆ 2 ಕಪ್ಪೆ. ಹೌದು. ಪಲ್ಪ್ ಹಾಕಿದೀವಿ ಈಗ ನಾವು. ಸಕ್ಕರೆನೂ 2 ಕಪ್ ಅಷ್ಟಾ? ಸಮ ಪ್ರಮಾಣ. ನಮ್ಮ ಹಣ್ಣಿನ ಪಲ್ಪ್ ಎಷ್ಟು ಬರುತ್ತೆ ಓಕೆ ಅಷ್ಟೇ ಪ್ರಮಾಣದ ಸಕ್ಕರೆ. ಒಂದು ಸಕ್ಕರೆ ಪಾಪ ಖಾಲಿ ಆಗ್ಬಿಟ್ಟಿದೆ. 2 ಕಪ್ ಸಕ್ಕರೆ, 2 ಕಪ್ ಹಣ್ಣಿನ ಇದಕ್ಕೆ 2 ಕಪ್ ಸಕ್ಕರೆ. ಓಕೆ. ಸಿಹಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕೋಬಹುದು. ಓಕೆ. ಎಷ್ಟು ನಿಮಿಷ ಇದನ್ನ ತಿರುಗಿಸ್ಬೇಕಾಗುತ್ತೆ ಸುಚಿತ್ರಾ? ಸುಮಾರು ಹಿಡಿಯುತ್ತೆ, ಇದು ಒಂದು ಜಾಮ್ ಬರೋಷ್ಟರಲ್ಲಿ ಒಂದು ಹಾಫ್ ಅನ್ ಅವರ್ ಹಿಡಿಯುತ್ತೆ. ಓಕೆ. ಓ ಸುಚಿತ್ರಾ ಬಂದ್ಬಿಡ್ತ್ರಿ? ಬಂದ್ರಿ ಜಾಮು ನೋಡಿ. ಟ್ಯಾನ್ ಟ್ಯಾನ್ ನಿಂತೈತಿ. ಓಕೆ. 75% ಆಗಿದೆ ಜಾಮ್ ಈಗ. ಓಕೆ.
75% ಆದ್ಮೇಲೆ ಹೇಳಿ. ಇಷ್ಟು ಜಾಮ್ಗೆ ಇದು ನಿಂಬೆ ಉಪ್ಪು ಅಂತ ನಾವು ಹೇಳ್ತೀವಲ್ಲ, ನಿಂಬೆ ಉಪ್ಪು. ನಿಂಬೆ ಉಪ್ಪು ಓಕೆ. ಇದು 1/4 ಚಮಚ, 1/4 ಟೀ ಸ್ಪೂನ್. 1/4 ಟೀ ಸ್ಪೂನ್. ಟೀ ಸ್ಪೂನೇ ಇಷ್ಟು, ಅದರೊಳಗೆ 1/4 ಟೀ ಸ್ಪೂನ್. 1/4 ಟೀ ಸ್ಪೂನ್ ಅಷ್ಟು ನಿಂಬೆ ಉಪ್ಪು ಹಾಕಿ. ಏನಕ್ಕೆ ಇದು ಹಾಕೋದು? ಇದು ನಿಂಬೆಹಣ್ಣು ಸಹ ಹಾಕೋಬಹುದು ಇದ್ರ ಬದಲು. ಏನಕ್ಕೆ? ಇದು ಒಳ್ಳೆ ಟೇಸ್ಟ್ ಬರುತ್ತೆ ನಿಮ್ಗೆ. ಓ, ಟೇಸ್ಟ್ಗೋಸ್ಕರ ಹಾಕ್ತಾರಾ? ಹೌದು. ಓಕೆ ಓಕೆ. ಹುಳಿ ಅಂಶ ಸ್ವಲ್ಪ, ಸಿಟ್ರಿಕ್ ಆಸಿಡ್ ಇದು. ಓಕೆ. ನಿಂಬೆ ಉಪ್ಪು ಅಂತ ನಾವು ಏನ್ ಹೇಳ್ತೀವಿ. ಇಲ್ಲ ಅಂದ್ರೆ ನಿಂಬೆಹಣ್ಣು ಹಾಕೊಂಡ್ಬಿಡ್ಬೋದು. ನಿಂಬೆಹಣ್ಣು ಸಹ ಹಾಕೋಬಹುದು. ಓಕೆ. ಆಮೇಲೆ ಇದು ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಸುಚಿತ್ರಾ? ಇದನ್ನ ನಾನು ಹೇಳ್ತೀನಿ ಇವಾಗ. ಇದಕ್ಕೆ ಏನಂದ್ರೆ ಪ್ರಿಸರ್ವೇಟಿವ್ ಬೇಕಂದ್ರೆ ಹಾಕೋಬಹುದು, ಸ್ವಲ್ಪ ಕಡಿಮೆ ಮಾಡ್ಲಾ? ಓಕೆ. ಟೋಟಲ್ ಆಗಿ ಸುಚಿತ್ರಾ ಅವರು ಮಿಕ್ಸ್ ಫ್ರೂಟ್ ಜಾಮನ್ನ ನಮ್ಮ ಅಡಿಗೆ ಮನೆಯಲ್ಲಿ ತಯಾರಿ ಮಾಡಿಸಿ ಕೊಟ್ಟಿದ್ದಾರೆ ನಮಗೆ. ಓ, ಬಂತು 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 ಬಂತು. ಇದು ಮಿಕ್ಸ್ ಫ್ರೂಟ್ ಎಸೆನ್ಸ್. ಎಸೆನ್ಸಾ? ಮಿಕ್ಸ್ ಫ್ರೂಟ್ ಎಸೆನ್ಸ್ 1/2 ಟೀ ಸ್ಪೂನ್. ಓಕೆ. ಇದು ರಸ್ಬೆರಿ ರೆಡ್ ಕಲರ್, ಇದು ಆಪ್ಷನಲ್. ಓಕೆ. 1/4 ಟೀ ಸ್ಪೂನ್ ಅಷ್ಟೇ ನಾನು ಹಾಕ್ತಾ ಇರೋದು. ಓಕೆ. ಬೇಡ ಹಾಗೆ ಇರ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಹಾಗೆ ಇರ್ಬೋದು ಕಲರ್. ಓಕೆ ಓಕೆ ಓಕೆ. ಜಾಮ್ ಕಲರ್ ಬಂದ್ಬಿಡ್ತಲ್ರಿ. ಓಹೋ, ಬಂದ್ಬಿಡ್ತು. ನಮ್ಗೆ ಏನು ಕಲರ್ ಬೇಡ, ನ್ಯಾಚುರಲ್ ಆಗಿ ಇರ್ಲಿ ಅಂದ್ರೆ ಕಲರ್ ಹಾಕೋದ್ ಬೇಡ. ಓಕೆ. ನಿಮ್ಗೆ ತಿಂಗಳಾನ್ಗಟ್ಲೆ ಮನೇಲಿ ಇಟ್ಕೋಬೇಕು ಅಂದ್ರೆ ದಿಸ್ ಇಸ್ ಆಪ್ಷನಲ್. ಓಕೆ. ಈಗ ನಿಮ್ಗೆ ಹೊರಗಡೆಯಿಂದ ಜಾಮ್ ಹೇಗ್ ತರ್ತೀರಾ, ಸುಮಾರು ತಿಂಗಳುಗಳು ಉಳ್ಕೋಬೇಕು ಅಂತ ಹೇಳಿದ್ರೆ ಜಸ್ಟ್ 1 ಪಿಂಚ್ ಅಷ್ಟೇನೆ. ಒಂದು ಪಿಂಚು? ಒಂದೇ ಪಿಂಚು. ಏನದು? ಸೋಡಿಯಂ ಬೆಂಜಾಯ್ಟ್ ಅಂತ ಸಿಗುತ್ತೆ. ದಿಸ್ ಇಸ್ ಪ್ರಿಸರ್ವೇಟಿವ್. ಎಲ್ಲಿ ಸಿಗುತ್ತೆ? ಫುಡ್ ಅಂಡ್ ಅಡಿಟಿವ್ ಶಾಪ್ ಅಲ್ಲೂ ಸಿಗುತ್ತೆ, ಜನರಲ್ ಆಗಿ ಎಲ್ಲಾ ಕಡೆನೂ ಸಿಗುತ್ತೆ. ಅಷ್ಟು ಹಾಕಿದ್ರೆ ಅಷ್ಟೇ. ಹೌದು, ಅಷ್ಟೊಂದು ಇರುತ್ತೆ. ಈಗ ನಿಮ್ಗೆ ಜಾಮ್ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಟೆಸ್ಟಿಂಗ್ ತೋರಿಸ್ತೀನಿ ನಾನು. ಟೆಸ್ಟ್ ಬೇರೆ ಇದೆಯೇನ್ರಿ? ನೋಡಿ, ಈಗ ಫರ್ಮ್ ಆಗುತ್ತೆ ಇದು. ಕ್ಯೂಸಿ ಇದಿರುವಾಗ ಈ ತರ ಪೋರಿಂಗ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಎದುರ್ಕೋಬೇಡಿ ಜಾಮ್ ಬಂದಿಲ್ಲ ಅಂತ. ಓಕೆ. ಇಲ್ಲಿ ಹಾಕಿದಾಗ ನೋಡಿ ಫರ್ಮ್ ಆಗಿದೆ ಅದು. ಹೌದು. ಜಾಮ್ ಅದೇ ಟೆಸ್ಟಿಂಗು. ಮ್ಯಾಜಿಕ್ ಎಲ್ಲ ಕಲ್ತ್ಬಿಟ್ಟಿರೋ ಸುಚಿತ್ರಾ ನೀವು? ಮ್ಯಾಜಿಕ್ ಅಲ್ಲ, ಇವಾಗ ನಾವು ತೋರಿಸೋದು ಕರೆಕ್ಟ್ ಆಗಿ ಗೊತ್ತಾಗಬೇಕು. ಹೌದ್ರಿ, ಬೀಳ್ತಾ ಇಲ್ಲ ಅವಾಗ ಜಾಮ್ ಆಗಿದೆ ಅಂತ. ಜಾಮ್ ರೆಡಿ. ಕೊಡಿ ಬ್ರೆಡ್, ಜಾಮೂನ್ ಹಾಕೊಂಡು ತಿನ್ಬೋಣ. ಮತ್ತೆ ಇದೊಂದು ಹೇಳ್ತೀನಿ, ಗ್ಲಾಸ್ ಕಂಟೈನರ್ಸ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು. ಓಕೆ ಓಕೆ ಓಕೆ. ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಜಾಸ್ತಿ ದಿನ ಇಡಬೇಕು ಅಂದ್ರೆ ಇದನ್ನ ಸ್ಟರ್ಲೈಸ್ ಮಾಡ್ಕೋಬೇಕು. ಬಂದಿದ್ದೀರಿ ಜಾಮು. ಮಕ್ಕಳಿಗೆ ಹೈಜೀನ್ ಆಗಿ ಮನೆಯಲ್ಲೇ ಮಾಡಿ ಕೊಡ್ಬೋದು. ಖಂಡಿತವಾಗ್ಲೂ ನಾಳೆಯಿಂದ ಯಾರು ಕೊಂಡ್ಕೊಳಕ್ ಹೋಗೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಒಂದ್ಸರಿ ಇದನ್ನ ತಿಂದವರು ಖಂಡಿತವಾಗ್ಲೂ. ಮತ್ತೆ ಇಲ್ಲಿ ನಾವು ಪ್ಯೂರ್ ಫ್ರೂಟ್ಸ್ ಯೂಸ್ ಮಾಡ್ತೀವಿ ಮುರಳಿ ಅವರೇ. ಹೌದೌದು. ನೀವು ರೆಡಿ ಜಾಮ್ ಏನ್ ತಗೋತೀರಾ ಅದ್ರಲ್ಲಿ ಥಿಕ್ನರ್ ಎಲ್ಲ ಹಾಕ್ತಾರೆ. ಏನ್ ಹಾಕ್ತಾರೆ ಅದೆಲ್ಲ ನಮಗೆ ಗೊತ್ತಾಗಲ್ಲ. ದಿಸ್ ಇಸ್ ನ್ಯಾಚುರಲ್, ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಫ್ರೂಟ್ಸ್ ಸೇರಿದಂಗೆ ಆಗುತ್ತೆ. ಓಕೆ ಓಕೆ ಓಕೆ. ನಿಮ್ಗೆ ಪ್ರಿಸರ್ವೇಟಿವ್ ಬೇಡ ಅಂದ್ರೆ ನಿಮ್ಗೆ ಎಷ್ಟೆಷ್ಟು ಬೇಕು ಒಂದು ವಾರಕ್ಕೆ ಆಗಷ್ಟು ಮನೇಲಿ ಮಾಡಿ ಇಟ್ಕೋಬಹುದು. ಓಕೆ ಓಕೆ ಓಕೆ. ಮುರಳಿ ಅವರೇ, ಮಿಕ್ಸ್ ಫ್ರೂಟ್ ಜಾಮ್ ವಿತ್ ಬ್ರೆಡ್ ಕೊಟ್ಟಿದ್ದೀನಿ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಸಖತ್ತಾಗಿರುತ್ತೆ ಬಿಡ್ರಿ, ನಾವಲ್ಲೇ ನೋಡಿದ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಚಿತ್ರಾ ಅವರು. ಜಾಮೂನ್ನ ಎಷ್ಟು ಬೇಗ, ಎಷ್ಟು ಸಖತ್ತಾಗಿ, ಎಷ್ಟು ಈಸಿಯಾಗಿ ನೀವೇ ಮನೇಲಿ ಮಾಡ್ಕೊಳ್ಳೋ ಥರ ಮಾಡಿದ್ರು ಅದನ್ನ ನೋಡ್ಕೊಂಡಿಲ್ಲ ಅಂದರೆ ತುಂಬ ಮಿಸ್ ಮಾಡ್ದಂಗೆ ಆಗುತ್ತೆ. ಸುಚಿತ್ರಾ ಅವ್ರು ಮಾಡಿದಂಥ ಈ ಮಿಕ್ಸ್ಡ್ ಫ್ರೂಟ್ ಜಾಮ್ನ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಿಕ್ಸ್ಡ್ ಫ್ರೂಟ್ ಜಾಮ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದು ಹೆಚ್ಚಿದ ಸೇಬಿನ ಹಣ್ಣು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಸ್ಟ್ರಾಬೆರಿ, ಪ್ಲಮ್ ಹಾಕಿ ನೀರು ಹಾಕದೆ ರುಬ್ಬಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಸೋಸಿಕೊಳ್ಳಿ. ಸೋಸಿಕೊಂಡ ಮಿಶ್ರಣವನ್ನು ಒಂದು ಪ್ಯಾನ್ಗೆ ಹಾಕಿ ಅಷ್ಟೇ ಪ್ರಮಾಣದಷ್ಟು ಸಕ್ಕರೆ ಹಾಕಿ ಅದು ಗಟ್ಟಿಯಾಗುವಾಗ ನಿಂಬೆ ಉಪ್ಪು, ಮಿಕ್ಸ್ಡ್ ಫ್ರೂಟ್ ಎಸೆನ್ಸ್, ರಾಸ್ಬೆರಿ ರೆಡ್ ಕಲರ್, ಪ್ರಿಸರ್ವೇಟಿವ್ ಸೋಡಿಯಂ ಬೆಂಜೋಯೇಟ್ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡಿ. ನಂತರ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ. ಈಗ ಜಾಮ್ ಬ್ರೆಡ್ನೊಂದಿಗೆ ಸವಿಯಲು ಸಿದ್ಧ. ಹೌದ್ರಿ, ಫಸ್ಟ್ ಹಾಕಿದ್ ನೀವು ಬಿದ್ದಿರಲ್ವಲ್ಲ? ಹೆಂಗಿದೆ? ಅಂಗಡಿಲಿ ಸಿಗೋ ತರನೇ ಇದೆ ಜಾಮ್ ನಿಮ್ಗೆ? ಅದಕ್ಕೆ ಚೆನ್ನಾಗಿದೆ. ಹೌದಾ? ನ್ಯಾಚುರಲ್ ಆಗಿದೆ, ಫ್ರೂಟ್ಸ್ ಹಾಕಿದೀವಿ ನಾವು. ಫ್ರೂಟ್ ಪಲ್ಪ್ ಸಖತ್ತಾಗಿದ್ದೀರಿ. ಒಳ್ಳೊಳ್ಳೆ ರೆಸಿಪಿಗಳನ್ನ ನಮಗೆ ತೋರಿಸ್ಕೊಡ್ತಾ ಇದ್ದೀರಾ. ನೀವು ಇನ್ನೂ ಹೊಸನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ರೆ ಸಾಕಷ್ಟು ಜನ ಹೊಸನ ಕಲ್ತ್ಕೊಟ್ಟಿರ್ತಾರೆ. ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿ 2 ಗಂಟೆ ಆಗ್ತದೆ. ಕಾರ್ಯಕ್ರಮ ಮುಗಿಸ್ತೀವಿ. ಇಷ್ಟೊಂದೆಲ್ಲ ಮಾಡಿ ತೋರಿಸ್ಬಿಟ್ರೆ ನಾವು ಯಾವಾಗ್ರಿ ನಮ್ಮಲ್ಲಿ ಮಾಡ್ಕೊಳ್ಳೋದಿವೆಲ್ಲ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ನಿಮ್ಗೆ ತೋರಿಸಿದೀವಿ.
ನಿಮ್ಗೆ ಇಷ್ಟಪಟ್ಟಿರೋದನ್ನ ಅಥವಾ ನಿಮ್ಗೆ ಏನಾದ್ರು ಬೇಕನ್ಸಿದ್ದ ನಮಗೆ ಬರ್ದು ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನೇ ನಾವು ಟ್ರೈ ಮಾಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ